ಬಿದಿರು 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 ನಾನಾರಿಗಲಾದವಳು ಮುದುಕಗೆ ಬಡಿಗಾದೆ ಮುದ್ದಗ ಗತವಾದೆ ಮುದುಕಗೆ ಬಡಿಗಾದೆ ಮುದ್ದಗ ಗತವಾದೆ ದೊಡ್ಡ ದೊಡ್ಡ ಮಹಾತ್ಮರ ಕೈಯೊಳಗೆ ಬೆತ್ತವಾದೆ ಬಿದಿರು 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 ನಾನಾರಿಗಲಾದವಳು ಬಿದಿರು ನಾನಾರಿಗಲಾದವಳು ಬಿದಿರು ನಾನಾರಿಗಲಾದವಳು ಪಲ್ಲಕ್ಕಿ ದಂಡಿಯಾದೆ ಪತ್ರಿಕೆ ಗುಟ್ಟಿಯಾದೆ ಪಲ್ಲಕ್ಕಿ ದಂಡಿಯಾದೆ ಪತ್ರಿಕೆ ಗುಟ್ಟಿಯಾದೆ ಪತ್ರಿಕೆ ಗುಟ್ಟಿಯಾದೆ ಎಲ್ಲಮ್ಮನ ಗುಡ್ಡದೊಳಗೆ ಹಾದಿಗಿಲಾದೆ ಬಿದಿರು 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 ನಾನಾರಿಗಲಾದವಳು ಅಂದರ ಹಾಲ್ಕಂಬವಾದ ದಂಡಿ ಬಾಸಿಂದವಾದ ಅಂದರ ಹಾಲ್ಕಂಬವಾದ ದಂಡಿ ಬಾಸಿಂದವಾದ ದೊಡ್ಡ ದೊಡ್ಡ ಮಠದೊಳಗೆ ಕಚ್ಚಾಯ ಬುಟ್ಟಿಯಾದ ಬಿದಿರು 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 ನಾನಾರಿಗಲಾದವಳು ಬಿದಿರು ನಾನಾರಿಗಲಾದವಳು ಬಿದಿರು ನಾನಾರಿಗಲಾದವಳು ಬಿದಿರು ನಾನಾರಿಗಲಾದವಳು ಹಿಪ್ಪಿಯ ಕೆಳಗಿದ್ದೆ ಅದನ್ನು ಬೆಳೆದಿದ್ದೆ ಹಿಪ್ಪಿಯ ಕೆಳಗಿದ್ದೆ ಅದನ್ನು ಬೆಳೆದಿದ್ದೆ ಅದನ್ನು ಬೆಳೆದಿದ್ದೆ ಸಿದ್ಧರಾಮನ ಮುಂದೆ ನಂದಿಯ ಕೋಲಾದೆ ನಂದಿಯ ಕೋಲಾದೆ ಬಿದಿರು 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 ನಾನಾರಿಗಲಾದವಳು ಬಿದಿರು ನಾನಾರಿಗಲಾದವಳು ಬಿದಿರು ನಾನಾರಿಗಲಾದವಳು ದೇಶದೊಳು ಶಿಶುನಾಳ ಈಶನ ಮಠದೊಳಗೆ ದೇಶದೊಳು ಶಿಶುನಾಳ ಈಶನ ಮಠದೊಳಗೆ ಸಾಧುರ ಕೈಯೊಳಗೆ ಏಕದಾರಿ ನಾನಾದೆ ಬಿದಿರು 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 ಬಿದಿರು
हल 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 ಪ್ರತಿದಿನದ ಪದ್ಧತಿಗೆ ಅನುಗುಣವಾಗಿ ಅಮ್ಮ ಅಲ್ಲಿ ನೀವು ಯಾಕಂದ್ರೆ ನಿಮಗಲ್ಲ ಹಾಕ್ತದ ಅಲ್ಲಿ ಗಟ್ಟಿ ಮೇಲೆ ಕುಂತಿರಲಿಲ್ಲ ಮರದ ಗಟ್ಟೆಗೆ ಅಲ್ಲೆಲ್ಲ ತಾಯಿನ ಕುತ್ಕೊಂಡಿರಲಿ ದಯವಿಟ್ಟು ಈ ಕಡೆ ಬಂದು ಕುತ್ಕೊಂಡಿರ್ತಾವ ಅವ್ರಿಗೊಂದು ಜೋರು ಚಪ್ಪಳಿ ಹೊಡ್ರಿ ಅಂತ ಹೇಳ್ದು ಬರ್ತಾರೆ ನೀವು ಕೇಳಿದ್ರೆ ಅಲ್ಲೇ ಕಂಟ್ರೋಲ್ ಮಾಡ್ತಾರೆ ಮುಂದುವರೆದ ಚಪ್ಪಳಿ ಹೊಡ್ಯಾಕತ್ತೆ ಇಲ್ಲಿ ಈ ಕಡೆ ಕೆಳಗೆ ಬಂದು ಕೂತಿರಲ್ಲ ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತ ತಾಯಿಯರೆಲ್ಲರೂ ಸಹಕಾರ ನೀಡಬೇಕು ಆ ತಾಯಿನ ಈ ಕಡೆ ಮುಂಕಡೆ ಕರ್ಕೊಂಡು ಬರ್ಬೇಕಲ್ಲ ಯಾರೋ ಕುಟ್ರಬೇಡ ಅಂತ ಹೇಳ್ಬಿಟ್ಟಿನಿ ನಮ್ಮ ಮೊದಲ ಇಲ್ಲಿ ಬಂದು ಕೊಟ್ರೆ ಎಷ್ಟೊತ್ತು ಕಾಣ್ತೀರಿ ಅಲ್ಲಿ ಹೋಗಿ ಕುಂತ ನಾನು ಕಾಣೋದಿಲ್ಲ ಪ್ರತಿದಿನದ ಪದ್ಧತಿಗೆ ಅನುಗುಣವಾಗಿ ನಮ್ಮ ಪ್ರಾರ್ಥನೆ ಹಾಗೂ ಭಕ್ತಿ ಭಾವದ ಭಜನೆ ಪ್ರಾರಂಭಗೊಳ್ಳುತ್ತದೆ ದೇವರ ಒಲವೆಯ ಸೂತ್ರ ಒಂದೇ ಅದು ಭಕ್ತಿ ಭಾವದ ಭಜನೆ ಮತ್ತು ಪ್ರಾರ್ಥನೆ ಹಾಗಾಗಿ ಆ ಶಿವಲಿಂಗರನ್ನ ಒಲಿಸುವ ಪ್ರಾರ್ಥನೆಗೆ ನಾವು ನೀವೆಲ್ಲ ರೆಡಿಯಾಗೋಣ ಭಕ್ತಿ ಭಾವದ ಭಜನೆಗೆ ನಾವು ನೀವೆಲ್ಲ ರೆಡಿಯಾಗೋಣ ಅಂತ ಹೇಳಿ ಈಗ ಗವಾಯಿಗಳು ಭಕ್ತಿ ಭಾವದ ಭಜನೆಯನ್ನು ಪ್ರಾರಂಭಿಸ್ತಾರೆ ತಾವೆಲ್ಲ ಆ ಭಕ್ತಿ ಭಾವದ ಭಜನೆಯಲ್ಲಿ ಶಿವನನ್ನು ಆರಾಧಿಸಬೇಕು ಅಂತ ತಿಳ್ಕೊಂಡು ಅದೆಲ್ಲರೂ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳಿ सांब सदा शिव सांब शिवा 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 पुरवासा सांब शिवा बागेवाडी पुरवासा सांब शिवा गुरु बसवेश्वर सांब शिवा गुरु बसवेश्वर सांब शिवा सांब सदा शिव सांब शिवा सांब सदा शिव सांब शिवा ಎಡೆಯೂರ ಪುರವಾಸ ಸಾಂಬ ಶಿವ ಎಡೆಯೂರ ಪುರವಾಸ ಸಾಂಬ ಶಿವ ಸಿದ್ಧಲಿಂಗೇಶ್ವರ ಸಾಂಬ ಶಿವ ಗುರು ಸಿದ್ಧಲಿಂಗೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಆನಗಲ್ಲ ಪುರವಾಸ ಸಾಂಬ ಶಿವ ಆನಗಲ್ಲ ಪುರವಾಸ ಸಾಂಬ ಶಿವ ಗುರು ಕುಮಾರೇಶ್ವರ ಸಾಂಬ ಶಿವ ಗುರು ಕುಮಾರೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ
ಕಮಡೊಳ್ಳಿ ಪುರವಾಸ ಸಾಂಬ ಶಿವ ಕಮಡೊಳ್ಳಿ ಪುರವಾಸ ಸಾಂಬ ಶಿವ ಲೋಚನೇಶ್ವರ ಸಾಂಬ ಶಿವ ಗುರು ಲೋಚನೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಸಲಟ್ಟಿ ಪುರವಾಸ ಸಾಂಬ ಶಿವ ಸಸಲಟ್ಟಿ ಪುರವಾಸ ಸಾಂಬ ಶಿವ ಶಿವಲಿಂಗೇಶ್ವರ ಸಾಂಬ ಶಿವ ಗುರು ಶಿವಲಿಂಗೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಓಂ ಶಿವ ಸಾಂ ಶಿವ ಓಂ ಶಿವ ಓಂ ಶಿವ ಸಾಂ 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 ಶಿವ ಓಂ
जय कल्याण के जय कल्याण के जय कल्याण के जय है जय गीत हाड़ी जनरल पूरी शरणर महिमेय पाड़ी शरणर महिमेय पाड़ी शरणर महिमेय पाड़ी जय कल्याण के जय कल्याण के जय कल्याण के जय है जय कल्याण के जय है जय गीत हाड़ी जनरल पूरी जय गीत हाड़ी जनरल पूरी शरणर महिमेय पाड़ी शरणर महिमेय पाड़ी शरणर महिमेय पाड़ी जय कल्याण के जय कल्याण के जय कल्याण के जय है भक्ति भंडारी बसवण्णलिंग कल्याण पुण्यದ ನಾಡು भक्ति भंडारी बसवण्णलिंग कल्याण पुण्यದ ನಾಡು वैराग्य निधिय अल्लाह प्रभुदेव वैराग्य निधिय अल्लाह प्रभुदेव निरंत कल्याण बड़ीबाಳ माचಯ್ಯ ಶಿವ ಭಕ್ತ ಹರಳಯ್ಯ ಶರಣರು ಮೆರೆದಂತ ನಾಡು ಬड़ीबाಳ ಮಾಚಯ್ಯ ಶಿವ ಭಕ್ತ ಹರಳಯ್ಯ ಶರಣರು ಮೆರೆದಂತ ನಾಡು ರೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ರೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೆರೆದಂತ ಕಲ್ಯಾಣ ನಾಡು मेरंत कल्याण नाडु मेरंत कल्याण नाडु जय कल्याण के जय कल्याण के जय कल्याण के जय है जय कल्याण के जय है हरड़ैया मधुबैया बजार कूड़ी जाति के सवाल हूड़ी हरड़ैया मधुबैया बजार कूड़ी जाति के सवाल हूड़ी नीति सील करुवट्टागी कूड़ी नीति सील करुवट्टागी कूड़ी तोरिदरु कल्याण माडी तोरिदरु कल्याण माडी तोरिदरु कल्याण माडी जय कल्याण के जय कल्याण के जय कल्याण के जय है जय कल्याण के जय है जगगायतु कल्याण नमगायतु कल्याण कन्नಡ कल्याणवाಯಿತು जगगायतु कल्याण नमगायतु कल्याण कन्नಡ कल्याणवाಯಿತು सकಲರ कल्याण ತೋರುವರಿ ಊರು सकलರ कल्याण ತೋರುವರಿ ಊರು कल्याण ಪಟ್ಟಣವಾಯಿತು कल्याण पಟ್ಟणवाಯಿತು कल्याण पಟ್ಟणवाಯಿತು जय कल्याण के जय कल्याण के जय कल्याण के जय है जय कल्याण के जय है जय गीत हाड़ी जनरल पूरी जय गीत हाड़ी जनरल पूरी शरणर महिमेय पाड़ी शरणर महिमेय पाड़ी शरणर महिमेय पाड़ी शरणर महिमेय
ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ. ನಾಳೆ ತೂರಿಗೆ ನಿಂದೊಳೆ ಇಲ್ಲವಯ್ಯ. ಶಿವಶರಣರೆಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾದ ನಿಜ ಶರಣ ಅಂಬಿಗರ ಚೌಡಯ್ಯ. ಸದಾವಕಾಲ ನಿತ್ಯ ಸ್ಮರಣೀಯರಾಗಿರ್ತಕ್ಕಂತಹ 12ನೇ ಶತಮಾನದ ಎಲ್ಲ ಪುಣ್ಯ ಪುರುಷರ ಹರ್ಷಣೀಕರಣ ಭಕ್ತಿಪೂರ್ವಕವಾಗಿ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುಗಳು, ಸಮಾಜ ವತ್ಸಲರು, ಕಾರುಣಿಕ ಯುಗಪುರುಷರಾದ ಆರಾಧ್ಯ ಗುರುದೇವರು ಅಪಹಾನಗಲ ಕುಮಾರ ಮಹಾಶಿವಯೋಗಿಗಳವರನ್ನ ಭಕ್ತಿಪೂರ್ವಕವಾಗಿ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಪುಣ್ಯ ನೆಲದ ಒಡೆಯರು ತಮ್ಮೆಲ್ಲರ ಆರಾಧ್ಯ ಶಕ್ತಿಯಾಗಿ ಈ ಮಠದ ಈ ಊರಿನ ಜನಗಳನ್ನ ರಕ್ಷಿಸುತ್ತಲಿರುವ ಮಹಾಯೋಗಿಗಳಾದ ಲಿಂಗೈಕ್ಯ ಶಿವಲಿಂಗೇಶ್ವರರ ಕರ್ತೃ ಸಮಾಧಿಗೆ ಅನಂತ ದಂಡವತ್ ಪ್ರಣಾಮಗಳನ್ನು ಹೇಳಿ, ಮೌನಯೋಗಿಗಳು ತಮ್ಮೆಲ್ಲರ ಶ್ರದ್ಧಾ ಸ್ವರೂಪರಾಗಿರ್ತಕ್ಕಂತಹ ಪರಮ ಪೂಜ್ಯ ಲಿಂಗೈಕ್ಯ ಶಂಕರಯ್ಯ ಮಹಾಸ್ವಾಮೀಜಿಯವರ ಗದ್ದುಗೆಗೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ಪರಮ ಪೂಜ್ಯ ಶಿವಲಿಂಗ ಮಹಾಶಿವಯೋಗಿಗಳವರ 67ನೆಯ ಪುಣ್ಯದ ನೆನಹಿನ ಗಳಿಗೆಯ ದಿವ್ಯ ಪಾವನ ಸನ್ನಿಧಾನವನ್ನು ಕರುಣಿಸಿದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಪ್ರಭು ಮಹಾಸ್ವಾಮೀಜಿಯವರ ಪವಿತ್ರ ಜಂಗಮ ಪಾದಗಳಿಗೆ ಅನಂತ ಭಕ್ತಿಯ ದಂಡವತ್ ಪ್ರಣಾಮಗಳನ್ನು ಹೇಳಿ, ಈ ಕಾರ್ಯಕ್ರಮದ ಸಮ್ಮುಖ ಸ್ಥಾನವನ್ನು ಅಲಂಕರಿಸಿಕೊಂಡಿರತಕ್ಕಂತಹ ನಮ್ಮವರೇ ಆದ ಆತ್ಮೀಯ ಪರಮ ಪೂಜ್ಯರು ತಮ್ಮೆಲ್ಲರ ಪ್ರತಿಸ್ವರೂಪ ಶ್ರದ್ಧಾ ಕೇಂದ್ರವಾಗಿ ಈ ವೇದಿಕೆಯಲ್ಲಿ ಕಂಗೊಳಿಸುತ್ತಿರುವ ಆತ್ಮೀಯರಾದ ಪರಮ ಪೂಜ್ಯ ಅಭಿನವ ರಾಜೋಗೇಶ್ವರ ದೇವರ ಸನ್ನಿಧಿಗೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಹೇಳಿ, ತಮಗೆಲ್ಲರಿಗೂ ಅತ್ಯಂತ ಅದ್ಭುತವಾಗಿ ತಮ್ಮ ನುಡಿಗಳನ್ನು ಉಣಬಡಿಸಿರ್ತಕ್ಕಂತಹ ಕಲ್ಮೇಶ್ವರ ಮಹಾರಾಜರಲ್ಲಿ ಅನಂತ ಭಕ್ತಿಯ ಶರಣುಗಳನ್ನು ಹೇಳಿ, ಪ್ರತಿದಿನವೂ ಸಹಿತ ನಮ್ಮ ವೇದಿಕೆಯಲ್ಲಿ ಪಾಲ್ಗೊಂಡು ಚಿಮ್ಮಳದ ಪರಮ ಪೂಜ್ಯರು ನೆನೆ ಒಂದು ಮಾತನ್ನ ಹೇಳಿದ್ರು, ಅವರು ಅಪರಿಚಿತರಂತ ಈ ಊರಿಗೆ, ಅಂದ್ರೆ ಪರಿಚಯನೇ ಇಲ್ಲ, ಅಂದ್ರೆ ಅರ್ಥಾತ್ ಎಲ್ಲರಿಗೂ ಪರಿಚಯ ಇದ್ದಾರೆ ಅನ್ನುವಂಥ ಭಾವನೆಯಿಂದ ನಮ್ಮ ನುಡಿಗಳಿಂದ ಹೇಳಿರ್ತಕ್ಕಂತಹ ಈ ವೇದಿಕೆಯಲ್ಲಿ ತಮ್ಮೆಲ್ಲರ ಜಂಗಮದ ಶ್ರದ್ಧಾ ಕೇಂದ್ರವಾಗಿ ತಮ್ಮೆಲ್ಲರ ಮನೆಯ ಪೂಜಾ ಕೈಂಕರ್ಯಗಳನ್ನು ಮುಗಿಸಿ ತಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡತಕ್ಕಂತಹ ವೇದಮೂರ್ತಿ ಮಹೇಶ್ವರ ಸ್ವಾಮೀಜಿಯವರಲ್ಲಿ ಅನಂತ ಭಕ್ತಿಯ ಶರಣುಗಳನ್ನು ಹೇಳಿ, ಅತ್ಯಂತ ಅದ್ಭುತವಾಗಿ ಸಂಗೀತ ಸೇವೆಯನ್ನು ಮಾಡಿರ್ತಕ್ಕಂತಹ ಆತ್ಮೀಯರಾದ ಉಭಯ ಕಲಾವಿದರಲ್ಲಿ ಅನಂತ ಶರಣುಗಳನ್ನು ಹೇಳಿ, ನಾವೆಲ್ಲರೂ ಬರುವ ಮುನ್ನ ಈ ವೇದಿಕೆ ಮೇಲೆ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಭಕ್ತಿ ಭಾವದ ಭಜನೆ ನಡೀತದೆ. ಈ ವೇದಿಕೆ ಆ ಭಜನ ಎಷ್ಟು ಚಂದ ಮಾಡ್ತಾರೆ ಅಂದ್ರೆ ಸುಮಾರು ಒಂದು 30 ನಿಮಿಷಗಳ ಕಾಲ ಅವರು ಭಜನೆಯನ್ನು ಮಾಡ್ತಾರೆ, ಬಹಳ ಅದ್ಭುತವಾಗಿ ಮಾಡ್ತಾರೆ. ಆ ಎಲ್ಲ ಭಜನಾ ತಂಡಕ್ಕೆ ಮೊದಲು ನಾನು ಹೃದಯಪೂರ್ವಕವಾಗಿ ಶಿರಭಾಗಿ ಶರಣುಗಳನ್ನು ಹೇಳ್ತೇನೆ ಆ ಭಜನಾ ತಂಡಕ್ಕೆ. ಕಾರಣ, ದೇವನನ್ನ ದರೆಗಿಳಿಸಿ ತಂದು ಆಮೇಲೆ ನಮ್ಮ ಕೈಯಾಗ ತಂದು ಕೊಡ್ತಾರೆ ಅವ್ರ ಭಜನಾದವರು. ಸಾಕ್ಷಾತ್ ಶಿವಲಿಂಗೇಶ ಅವರು ಭಜನಾ ಹಾಡಕತ್ಬಿಟ್ರೆ ಗದಿಗೆ ಒಳಗ ಆರಾಮ್ ಬಂದು ಕೂತ ಶಿವಲಿಂಗದ್ದು ನಾವು ಗದಿಗೆ ಒಳಗದ ಅಂತ ತಿಳ್ಕೊಂಡಿಲ್ಲ, ಜನ ಬಂದು ಕುಳಿತುಕೊಂಡಿರಲಿ. ನಿಮ್ಮ ಹೃದಯದೊಳಗೆ ಶಿವಲಿಂಗದ ಒಂದು ಕುಂತಾನೆ, ನಿಮ್ಮ ಹೃದಯದೊಳಗದ ಶಿವಲಿಂಗದ ಗದಿಗೆ ಆಗಿಲ್ಲ, ನಿಮ್ಮ ಹೃದಯದೊಳಗದ. ಹಾಗಾಗಿ ಆ ಎಲ್ಲ ಭಜನಾ ತಂಡಕ್ಕೆ ಒಂದ್ಸರಿ ಭಕ್ತಿ ಶರಣಗಳನ್ನು ಹೇಳಿ, ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರವಚನದ ನುಡಿಗಳನ್ನು ಶ್ರವಣ ಮಾಡಲಿಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲ ಸಸಾಲಕಿಯ ಶರಣ ತಂದೆ ತಾಯಿಗಳ ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿಗಳು. ಮತ್ತೆ ಮುಂದೆ ಅಥವಾ ಕಷ್ಟ ಬಾಯಿರೋ ಅನಿಸ್ತೈತಿ, ಅವಕ್ಕೂ ಬಾಯಿ ನಮ್ಮೆಲ್ಲ ಆಶಾ ಕಾರ್ಯಕರ್ತರ ತಂದೆ ತಾಯಿಗೆ ಒಂದ್ಸರಿ ಜೋರಾದ ಚಪ್ಪಾಳಿ ಅಂತ ಅಭಿನಂದಿಸೋದು. ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಿ ತಮ್ಮ ಶರಣುಗಳು, ಬಹಳ ಚೆನ್ನಾಗಿ ಅವ್ರ ಶಿಸ್ತಿನಿಂದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸಫಲ ಮಾಡ್ಲಾರ್ದಂಗ ಅವ್ರನ್ನ ಆರಾಮ್ ಕುಣಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಶರಣುಗಳನ್ನ ಹೇಳಿ, ಬಹುಶಃ ಮುಂದೆ ಕುಂತವ್ರಿಗೆ ಎಷ್ಟರ ಬಾಯಿ ಐತಿ, ಹಿಂದೆ ಕುಂತವ್ರಿಗೆ ಯಾರಿಗೂ ಬಾಯಿ ಇಲ್ಲ ಅಂತ ಕಾಣಿಸುತ್ತೆ. ಶರಣು ಶಿವ ಶರಣಾರ್ಥಿಗಳು. ಮತ್ತಾಗಿ ಹೊಟ್ಟಾಗ ಹೇಳಕತ್ತಾವ ಹೆಂಗ್ ಹೊಟ್ಟೆ ಹತ್ತೈತೆ ಹೆಂಗ್ ನಮಗೆ ಹಸ್ತಿಲ್ಲ, ಹಸ್ತೈತೆ ಹಸ್ತಿಲ್ಲ
ಮತ್ತೆ ಹೇಳ್ಬೇಕಲ್ಲ ಅವತ್ತೆ ಶರಣೋ ಶಿವ ಶರಣಾರ್ಥಿಗಳು. ನೀವು ಮುಂದೆ ಕೂತವ್ರು ಒಟ್ಟ ಹೇಳ್ಬೇಡ, ಪಕ್ಕ ಹೇಳ್ಬೇಡ, ಹಿಂದೆ ಕೂತವ್ರು ಶರಣೋ ಶಿವ ಶರಣಾರ್ಥಿಗಳು. ನಿಮ್ಗೆ ಒಬ್ಬರದ್ದು ಕೂಡಿದ್ರೆ ಎಷ್ಟು ಧ್ವನಿ ಅಂತಾರೆ, ಮುಂದೆ ಕೂತು 10 ಧ್ವನಿ ಅಡ್ಡ ಸಮ ಆಯ್ತು. ಹೇಳ್ಬೇಕು, ಭಕ್ತಿಯಿಂದ ಶರಣಗಳನ್ನು ಹೇಳಬೇಕು. ಬಸವಣ್ಣ ಅದಕ್ಕಾಗಿ ಹೇಳಿದ ಭಾಗಿದ ತಲೆ ಮುಗಿದ ಕೈಯನ್ನಾಗಿರಿಸಿ ಕೂಡಲ ಸಂಗಮ ದೇವ. ಆದ ಕೂಡಲ ಸಂಗಮನಲ್ಲಿ ಪ್ರಾರ್ಥನೆ ಮಾಡಿದ ಬಸವಣ್ಣ ಏನಂತ, ಕಲ್ಯಾಣದೊಳಗ 1,96 ಚರಜಂಗಮರಿದ್ರು, 771 ಅಮರಗಣಗಳಿದ್ರು. ಅವರೆಲ್ಲರೂ ಯಾರಿಗೆ ಶರಣ ಅಂತ ಹೇಳ್ತಿದ್ರು ಅಂದ್ರ ಅಪ್ಪ ಬಸವಣ್ಣನಿಗೆ ಶರಣು ಅಂತ ಹೇಳ್ತಿದ್ರು. ಜಗತ್ತೆಲ್ಲ ಏನು ತಿಳ್ಕೊಂಡಿತ್ತು ಅಂದ್ರೆ ಬಸವಣ್ಣ ಬಹಳ ದೊಡ್ಡ ಆತ, ಬಸವಣ್ಣ ಬಹಳ ದೊಡ್ಡ ಆತ ಅಂತ ಹೇಳ್ತಿದ್ರು. ಆದ್ರೆ ಬಸವಣ್ಣ ಹೇಳ್ತಾನ ಕೂಡಲ ಸಂಗಮನಲ್ಲಿ, ಅಪ್ಪ ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾವು ಹೇಳ್ತಾನ ಬಸವಣ್ಣ, ಅಪ್ಪ ಎಲ್ಲರಿಗಿಂತ ನಾ ಸನ್ನಾತ ಸನ್ನಾತ ಸನ್ನಾತ, ನಿನ್ನ ಯಾರು ನೆನೀತಾರಲ್ಲ ಅವರು ಬಹಳ ದೊಡ್ಡವಪ್ಪ, ನಾವು ಬಹಳ ಸಣ್ಣವ ಅಂತ ಹೇಳಿ ಬಸವಣ್ಣ ಆ ಭಗವಂತನ ಹೇಳ್ತಾನ, ಯಪ್ಪ ನಾನು ಹೆಂಗ ಇರಿಸುನಿ ಅಂತಂದ್ರ ಬಾಗಿರುತ್ತೆ ಮುಗಿದ ಕೈಯನ್ನಾಗಿರಿಸು ಕೂಡಲ ಸಂಗಮ ದೇವ. ಯಪ್ಪ ನನ್ನ ಹತ್ರ ಯಾರೇ ಬರ್ಲಿ ಏನಾರೇ ಆಗ್ಲಿ ಒಟ್ಟ ನನ್ನ ಶಿರ ಬಾಗಿಲಿ ಇವೆರಡು ಕೈ ಅದಾವಲ್ಲ ಆ ಜೊತೆ ಶಿರವಾಗಿರ್ಲಿಯಪ್ಪ ಅಂತ ತಿಳ್ಕೊಂಡು ಬಸವಣ್ಣ ಕೈ ಮುಗಿತಾನ. ಯವ್ವ ಅಂತ ದೊಡ್ಡ ಆತ ಮಹಾತ್ಮ ಇವತ್ತು ತೇಮ್ಸ್ ನದಿಯ ತಡದಲ್ಲಿ, ನದಿಯ ಪಕ್ಕದಲ್ಲಿ ಇವತ್ತು ಬಸವಣ್ಣನ ಪುತ್ಥಳಿಯ ನಾಮರಣ ಆಗುತ್ತದೆ. ಅಂತ ಒಬ್ಬ ಮಹಾತ್ಮ ನಮ್ಮ ಕನ್ನಡ ನಾಡಿನಲ್ಲಿ, ಅದರಲ್ಲಿ ನಮ್ಮ ಕನ್ನಡದ ಭೂಮಿಯಲ್ಲಿ, ಅದರಲ್ಲಿಯೂ ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಕಲ್ಯಾಣವನ್ನಾಗಿ ಮಾಡಿ ಅಪ್ಪ ಬಸವನ ಭಾಗ್ಯವಾದಿಯಲ್ಲಿ ಜನ್ಮವನ್ನ ತಾಳಿ ಕರ್ನಾಟಕದವರು ಕೇವಲ ಭಾವ ಭಕ್ತಿಗೆ ಮಾತ್ರ ಅಲ್ಲ, ಬಂದಂತವರಿಗೆ ಬಾಗಿದ ತಲೆ ಮುಗಿದ ಕೈಯನ್ನಾಗಿರಿಸಿ ಶರಣನ್ನುವಂತಹ ಜನ ಯಾರು ಅಂದ್ರೆ ಅದು ಕನ್ನಡ ನಾಡಿನ ಕನ್ನಡಾಂಬೆಯ ಮಕ್ಕಳು ಅಂತ ಹೇಳಿರ್ತಕ್ಕಂಥ ಅಪ್ಪ ಬಸವಣ್ಣನ ವಾರಸುದಾರರು ನಾವೆಲ್ಲ. ಜೊತೆ ಚಪ್ಪಳಗಳು ಸಂಪೂರ್ಣದಾಗ ಅಂತಹ ಪರಂಪರೆಯ ವಾರಸುದಾರ ಮಕ್ಕಳು ನಾವೆಲ್ಲ. ಆ ಪುಣ್ಯ ಪುರುಷ ಇಲ್ಲೆಲ್ಲಾಗೆಲ್ಲ ನದಾಡೋಣ, ಇಲ್ಲೆಲ್ಲ ಅಡ್ಯಾಡ್ಯಾನ. ಅಂತಹ ಪುಣ್ಯದ ಪುರುಷನ ನೆನೆಯ ಅಂಗಳದೊಳಗೆ ಆತ ಹೇಳಿಕೊಟ್ಟ ಭಾವಕ್ಕ ಒಂದು ಸಾರಿ ಹೇಳೋಣ, ನಮ್ಮ ಶರಣೋ ಶಿವ ಶರಣಾರ್ಥಿಗಳು. ನಮಗೆ ಅರ್ಥ ಆಯ್ತು, ದಿನ ಇಂಥ ಡೋಸ್ ನಿಮಗೆ ಕೊಡಬೇಕ ಅಂದ್ರೆ ನೀವು ಹತ್ರ ಹಾಕಿರಿ, ಇಲ್ಲ ಅಂಗಡಿ ಹತ್ರ ಆಗೋದು ನೀವು ಮರೀತದೆ, ಮರೀಲಿಕ್ಕೆ ಹೋಗ್ಬೇಡ್ರಿ. ಅರಿವಿನ ಕಾಯ ಭಗವಂತನನ್ನ ಸ್ಮರಣ ಮಾಡ್ಕೊಡ್ರಿ, ನೆನೆಸ್ರಿ. ದೇವನ ಒಲಮೆ ಶಿವಲಿಂಗನ ಅಂಗಳ ಸಾಮಾನ್ಯದ ಅಂಗಳ ಅಲ್ಲ, ಇಲ್ಲಿ ಬಂದು ಧನ್ಯನಾಗಿ ಪುಣ್ಯಾತ್ಮನಾಗುವಂತಹ ಅಪರೂಪದ ನೆಲ ಶಿವಲಿಂಗನ ನೆಲ. ಸಾಮಾನ್ಯ ಏನು ಶಿವಲಿಂಗ. ಇವತ್ತು ಹಿರಿಯರ ಬಂದ ನಾನು ಕೇಳ್ತಾ ಇದ್ದೆ ಸ್ವಲ್ಪ ಜನರನ್ನ, ಯಪ್ಪ ಆತನಿಗೆ ಹುಚ್ಚ ಹುಚ್ಚ ಅಂತ ಕರೀತಿದ್ರು ಅಂತ ಕೆಲವು ಜನ ಹಿರಿಯರು ನನಗೆ ಹೇಳಿದ್ರು. ಶಿವಲಿಂಗ ದೇವರಿಗೆ ಇಲ್ಲಿ ಶಿವಲಿಂಗ ದೇವರು ಎಷ್ಟು ಜನ ನೋಡಿದ್ರೆ ಎತ್ತಿರಿ ಇಲ್ಲಿ ಕುಂತ ತಾಯಿಯೊಳಗೆ ಕೈ ಎತ್ತಿ ಮೊದಲೆಲ್ಲ ಇರ್ಲಿಕ್ಕಿಲ್ಲ. ಅವರು ಲಿಂಗೈಕ್ಯರಾಗಿ 67 ವರ್ಷ ಕಳೆದು 68ನೇ ವರ್ಷ ಮುಂದಿನ ವರ್ಷ ಪ್ರಾರಂಭ ಹೋಗ್ತದೆ. ಬಹುಶಃ ಇದ್ದವ್ರು ಯಾರು ನೋಡಿರ್ಲಿಕ್ಕಿಲ್ಲ, ಕೆಲವೊಂದಿಷ್ಟು ಜನ ಹಿರಿಯರು ನೋಡಿದ್ದಾರೆ. ನೋಡಿರ್ತಕ್ಕಂಥ ಭಾವದ ಪಾತ್ರ ಭಕ್ತರು ನನಗೆ ಹೇಳ್ತಾ ಇದ್ರು, ಅಪ್ಪ ಶಿವಲಿಂಗ ದೇವರು ಕೆಲವು ಜನ ಹುಚ್ಚರು ಹುಚ್ಚರು ಅಂತ ಕರೀತಾ ಇದ್ರು. ಶಿವಲಿಂಗಜ್ಜ ಹುಚ್ಚ, ಶಿವಲಿಂಗಜ್ಜ ಎಲ್ಲರ ಕಣ್ಣಿಗೆ ಹುಚ್ಚನಾಗಿ ಕಂಡ ನಿಜ. ಆದ್ರೆ ಶಿವಲಿಂಗಜ್ಜ ಕೇವಲ ತಾನು ಹುಚ್ಚನಿಂದ ಹೊರತಾಗಿ ತನ್ನಲ್ಲಿ ಯಾರು ನಂಬಿ ಬರ್ತಾರ ಅವರನ್ನು ಹುಚ್ಚು ಬಿಡಿಸಿ ಶ್ರೇಷ್ಠ ಭಕ್ತರನ್ನಾಗಿ ಮಾಡಿರ್ತಕ್ಕಂಥ ಮಹಾಯೋಗಿ ಶಿವಲಿಂಗೇಶ. ಮಹಾಯೋಗಿ ಶಿವಲಿಂಗೇಶ ಸಾಮಾನ್ಯ ಏನೋ ಮಹಾತ್ಮ. ಹೇಳ್ತಾ ಇದ್ರಿ ಯಾರು ಹಿರಿಯರು, ಯಪ್ಪ ನಾವು ಅಂತಾರೆ ಶಿವಲಿಂಗದವರಿಗೆ ಹೋಗ್ಬೇಕಾದ್ರೆ ಒಂದ ಆಡರ್ ಮರಿಯಿಂದ ಸತ್ತು ಬಿದ್ದಿತ್ತು. ಏನ ಸತ್ತು ಬಿದ್ದಿತ್ತು? ಆಡಂತೀರಿ, ಮೇಕೆ ಅಂತೀರಿ, ಕುರಿ ಅಂತೀರಿ, ಆಡ. ಆ ಆಡ ಸತ್ತು ಬಿದ್ದಾಗ ಅವರೆಲ್ಲ ಒಂದು ಅಪೂರ್ವ ಹಿಂಗೆ ನಿಂತಾಗ, ಯಪ್ಪ ನಮ್ಮ ಆಡ ಮರಿ ಕುರಿ ಮರಿ ಸತ್ತು ಹೋಗ್ಯ ಅಂತ ಅಂದಾಗ ಶಿವಲಿಂಗಜ್ಜ ಎಷ್ಟು ಅದ್ಭುತ ಶಕ್ತಿ ಅಂತಂದ್ರೆ, ಶಿವಲಿಂಗಜ್ಜನ ಕೈ ಒಳಗೆ ಎಷ್ಟು ಅದ್ಭುತ ಶಕ್ತಿ ಇತ್ತು ಅಂದ್ರ ಶಿವಲಿಂಗಜ್ಜ ಹೇಳಿದಂತ, ಅವ ನಿನ್ನ ಮನೆಯೊಳಗೆ ಒಲಿಯೊಳಗೆ ಬೂದಿ ಇತ್ತಲ್ಲ ಅದನ್ನ ತಗೊಂಡವ.
ಬುದ್ಧಿ ತಂದ ಬದುಕಿಸಕ್ ಸಾಧ್ಯ ಇದೆ. ನಿಮಗೆ ಸಾಧ್ಯ ಇಲ್ಲ, ಆದ್ರೆ ಶಿವಲಿಂಗಜ್ಜನಿಗೆ ಸಾಧ್ಯ ಇತ್ತು. ಆ ಶಕ್ತಿ ಅವರಲ್ಲಿತ್ತು. ಆ ಬೋಧಿ ತಂದ ಅಜ್ಜನ ಕೈಯ ಕೊಟ್ಟಗಳನ್ನ ಅಜ್ಜನ ಕೈಯೊಳಗೆ ಏನು ಶಕ್ತಿ ಇತ್ತು ನನಗೆ ಗೊತ್ತಿಲ್ಲ. ಆ ಶಕ್ತಿ ಹೇಗೆ ಬಂದಿರುವುದು ಅಂತ ನಾನು ಕಲ್ಪನೆ ವಿಚಾರ ಮಾಡಿದಾಗ ಆ ಶಿವಲಿಂಗಜ್ಜವರು ಸಣ್ಣವರಿದ್ದಾಗ 12 ವರ್ಷ ಒಂದೇ ಒಂದು ದಿನ ಬಿಡಲಾರ್ದಂಗ ತೆರೆದಾಳದ ಪ್ರಭುವಿನ ಗುಡಿಗೆ ನೀರು ತಂದು ಕೊಟ್ಟಂತ ನದಿಯಿಂದ 12 ವರ್ಷ ಒಂದು ದಿನ ಬಿಡಲಾರ್ದಂಗ ಅದರ ಪ್ರತೀಕ ಶಕ್ತಿಯೇ ಅಲ್ಲವನ ಆಶೀರ್ವಾದ. ಅಲ್ಲವನ ಆಶೀರ್ವಾದ, ಸೇವಾ ಭಾವ. ಆ ಸೇವೆ ಮಾಡಿದ ಪ್ರತೀಕದ ಶಿವಲಿಂಗರಲ್ಲಿ ಎಂತ ದೊಡ್ಡ ಶಕ್ತಿ ಬಂದಿತ್ತು ಆ ಪುಣ್ಯಾತ್ಮ ಪುಣ್ಯ ಪುರುಷನಲ್ಲಿ ಅಂದ್ರೆ ಸಾಮಾನ್ಯ ಅಲ್ಲ. ಆಗ ಭವಿಷ್ಯ ನನಗೊಬ್ಬರು ಯಾರೋ ನಿನ್ನೆ ಬಂದ ಮುಲ್ಯಪ್ಪನ ಹೇಳಿದ್ರು, ಅಪ್ಪ ನಿಮ್ಮ ನಮ್ಮ ಗದಿಗೆ ಒಳಗೆ ಹೋಗಿ ಬಂದಿರಿ. ಎಲ್ಲಿ ಹೋಗಿ ಒಂದ್ಸರಿ ಸುಮ್ಮನೆ ಹೋಗ್ಬೇರಿ. ಬೆಳಗಿನ ಜಾವ ಸೂರ್ಯ ಉದಯ ಆಗುವ ಮುನ್ನ, ಸೂರ್ಯ ಉದಯ ಆದ ಬಳಿಕ ನೀವು ಆ ಗದಿಗೆ ದರ್ಶನಕ್ಕೆ ಹೋಗ್ಬೇಕು. ಆಯ್ತು, ಹೋಗ್ತೇನೆ. ನೀವು ಗೊತ್ತಿರ್ಲಿ, ನೀವು ಯಾರು ನೋಡಿರೋ ಬಿಟ್ಟಿರೋ, ಇಷ್ಟು ಜನ ಆ ಗದಿಗೆ ಬಂದು ನಮಸ್ಕಾರ ಮಾಡಿರೋ ನನಗೆ ಗೊತ್ತಿಲ್ಲ. ಶಿವಲಿಂಗಜ್ಜನ ಸತ್ಯ ಪ್ರಮಾಣ ಮಾಡಿ ಹೇಳ್ತೇನೆ, ಶಿವಲಿಂಗಜ್ಜಿ ಎಲ್ಲಿಯೂ ಹೋಗಿಲ್ಲ. ಆತನ ಗದಿಗೆ ಮುಂದೆ ನಿಂತು ಯಾರು ನೋಡ್ತಾರ ಲಿಂಗಗಳಿಗೆ ಶಿವಲಿಂಗಜ್ಜ ಕಾಣ್ತಾನೆ. ಅಂತ ಶಕ್ತಿ ಶಿವಲಿಂಗಜ್ಜನಲ್ಲಿದೆ, ಲಿಂಗಗಳಿಗೆ ಕಾಣ್ತಾನೆ. ಕಂಗಲಾಲಯದಲ್ಲಿ ಮಂಗಳದ ಸೂತ್ರವನ್ನ ಆಡುತ್ತ ಶಿವಲಿಂಗ ತನ್ನ ಅಂಗಳದ ಲಿಂಗೈನಲ್ಲಿ ಯಾರು ನಂಬಿ ಬರ್ತಾರಲ್ಲ ಅವರಿಗೆ ತನ್ನ ಕಂಗಳಾಲಯದಿಂದ ನೋಡಿ ಆಶೀರ್ವಾದವನ್ನು ಮಾಡತಕ್ಕಂತ ಮಹಾಯೋಗಿ ಶಿವಲಿಂಗೇಶ. ಸುಮ್ಮನೆ ಬರ್ರಿ, ನೀವು ಸುಮ್ಮನೆ ಬರ್ರಿ, ನಮಸ್ಕಾರ ಮಾಡ್ರಿ, ಹೋಗ್ರಿ. ನಿಮ್ಮ ಕಷ್ಟಗಳೇನು ಹೇಳ್ತಾವ ಇರ್ತಾವಲ್ಲ ಹೇಳ್ರಿ. ಕಷ್ಟಗಳಿಗೆ ಹೆದರ್ಲಿಕ್ಕೆ ಹೋಗಬೇಡ್ರಿ. ಶಿವಲಿಂಗದ ಜಾಗಕ್ಕೆ ಬಂದು ಆತನ ಗತಿಗೆ ಹಣೆ ಬರೆದು ಹೇಳ್ರಿ, ಯಪ್ಪ ಹಿಂಗೆಲ್ಲ ಅಲಾವ ಅಂತ ತಿಳ್ಕೊಂಡು ಆತನಲ್ಲಿ ಭಕ್ತಿ ಇಟ್ಟು ಹೋಗ್ಬೇಡ್ರಿ. ಮನೆಗೆ ಹೋಗಿ ಮುಟ್ಟಿದ್ರೊಳಗೆ ನಿಮ್ಮೆಲ್ಲ ಕಷ್ಟಗಳನ್ನ ಪರಿಹರಿಸ್ತಾನ ಪುಣ್ಯ ಪುರುಷ ಶಿವಲಿಂಗದ ಪರಿಹರಿಸ್ತಾನೆ. ಅಂತ ಶಕ್ತಿ ಇದೆ, ಸಾಮಾನ್ಯ. ಆ ಒಳಗೆ ಶಕ್ತಿ ಇದ್ದಾಗ ಇಷ್ಟೆಲ್ಲ ನಡೀತದ ಹೊರತಾಗಿ ಒಳಗೆ ಜಾಗೃತ ಶಕ್ತಿ ಇಲ್ಲದಿದ್ರೆ ಇಲ್ಲ ಕಾರ್ಯಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಏನೋ ಪುಣ್ಯ ಪುರುಷ ಹೆಂಗೆ ಒಲೆಯನ್ನು ಮುದಿತುಕೊಂಡ್ರು ಅಂತಂದ್ರ ಆ ತಾಯಿ ತಂದು ಕೊಡ್ತಾಳ ಭಾವ ಭಕ್ತಿಯಿಂದ ಕರ ಮುಗಿದು ಶಿರವಾಗಿ, ಅಪ್ಪ ತಗೋ ಇದನ್ನ ತಗೋ ಅಂತ ತಂದು ಕೊಟ್ರ ಶಿವಲಿಂಗಜ್ಜ. ಒಲೆಯಾಗಿನ ಬೂದಿ ಒಳಗೆ ಮಹಾತ್ಮ ಎಂತ ಶಕ್ತಿ ತುಂಬಿದ್ದ. ಇದು ಯಾವುದೋ ಇಲ್ವಲ್ಲ, ಇದು ಸ್ಮಶಾನ ಜಾಗ ಅಂತ ಅನ್ನಿಸ್ತದೆ ಬಹುಶಃ. ಮಹಾತ್ಮರೆಲ್ಲ ಸ್ಮಶಾನಗಳಿಗೆ ಇರ್ತಿದ್ರು. ಆ ಸ್ಮಶಾನವನ್ನೇ ಸ್ವರ್ಗವನ್ನಾಗಿ ಮಾಡಿರ್ತಕ್ಕಂಥದ್ದು ಮಹಾತ್ಮರೆಲ್ಲ. ವಿರಕ್ತ ಪರಂಪರೆಯ ಮಠಗಳು ಇರೋದು ಸ್ಮಶಾನದಲ್ಲಿ ಆಗ್ತಾ ಜಾಸ್ತಿ. ಆ ಊರದೊಂದಿಗೆ ಇರ್ತ ವಿರಕ್ತ ಮಠ ಯಾರು ಜಂಜಾಟಕ್ಕೆ ಹೋಗಲ್ಲ. ಅವು ಕೇವಲ ಜನರ ಕಲ್ಯಾಣವನ್ನು ಬಯಸ್ತಕ್ಕಂಥ ಮಠಗಳು ವಿರಕ್ತ ಪರಂಪರೆಯ ಮಠಗಳು. ಆಗ ಬೂದಿ ತಂದು ಹಿಂಗೆ ಕೈಯಲ್ಲಿ ಕೊಟ್ಟಾಗ ಆ ಬೂದಿ ತಗೊಂಡು ಆ ಏನ ಸತ್ತ ಆಡ ಮಲ್ಕೊಂಡಿತ್ತಲ್ಲ ಆ ಬೂದಿ ತಗೊಂಡು ತೆನೆಯಿಂದ ಹಿಂಗೆ ಬೆನ್ನದ ಮಟ್ಟ ಬರೀ ಬೂದಿ ಸವಳಿದ್ರ ಸತ್ತ ಆಡ ಎದ್ದು ನಿಂತಿತ್ತಂತ ಶಿವಲಿಂಗಜ್ಜನ ಮುಂದೆ ಸತ್ತ ಆಡ ಎದ್ದು ನಿಂತಿತ್ತಂತ ಜೋರು ಚಪ್ಪಾಳೆ ಒಳಗೆ ಇದಕ್ಕೆ ನಮ್ಮನ್ನೆಲ್ಲ ನಮ್ಮ ಗುರುಗಳು ಪರಮಾರಾಧ್ಯ ಗುರುಗಳನ್ನ ಎದೆತಟ್ಟುಕೊಂಡು ಹೇಳಬೇಕು ನಾವೆಲ್ಲ. ಆ ಗುರುವಿನ ಅಂತಃಕರಣದ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಇಲ್ಲಿ ಇದ್ದೇವೆ. ಸಸಾಲಟ್ಟಿ ಅವರು ನೆನಪಿಟ್ಟುಕೊಡ್ರಿ ನೀವೆಲ್ಲ. ಸಸಾಲಟ್ಟಿ ಇವತ್ತಿನ ದಿನ ಬೆಳಕು ಕಾಣ್ತಾ ಇದೆ ಅಂತಂದ್ರೆ ಸಸಾಲಟ್ಟಿ ಇವತ್ತಿನ ದಿನ ಅತ್ಯಂತ ಜನರು ಸಂಸ್ಕೃತಿಯ ಸಂಸ್ಕಾರದ ಕಡೆಗೆ ಮುಖ ಮಾಡಿದ್ದಾರೆ ಅಂತಂದ್ರೆ ಇಷ್ಟೆಲ್ಲ ಮಹಾತ್ಮರು ಸಸಾಲಟ್ಟಿಗೆ ಹರಿದು ಬರಕತ್ತಾರಂದ್ರ ಅದಕ್ಕೆ ಕಾರಣ ಶಿವಲಿಂಗರ್ಜನೆ ಹೊರತಾಗಿ ನೀವಾರು ಅಲ್ಲ, ನೀವು ನೆಪ ಮಾತ್ರ. ನೀವು ನೆಪ ಮಾತ್ರ. ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರೇ. ಗುರುವಿಗೆಂತ ಬಂದು ಉಂಟೆ ಸರ್ವಜ್ಞ ಅಂತ ಹೇಳ್ತಾನೆ. ಸರ್ವಜ್ಞ ನಾವೆಲ್ಲ ಬಂದು ಉಂಡು ಹೋಗ್ತಕ್ಕಂಥ ಬೀರು ಬಿದ್ರಾಟ ನೆಪಕ್ಕ ಅಲ್ಲೇನು ಒಳಗೆ ಕುಂತಾನಲ್ಲ ನಾವು ಮಾತ್ರ ಸದ್ಗುರುನಾಥ ನಮ್ಮ ಕಷ್ಟವನ್ನು ಕೇಳ್ತಕ್ಕಂಥವನು. ನಾವೆಲ್ಲ ನೋಡ್ರಿ, ನಿಮ್ ಮನ್ಯಾಗ ಬೀಗರು ಬಿದ್ದರು ಕಷ್ಟ ಕಾಲಕ್ಕೆ ಯಾರೇ ಬಂದ್ ನಿಂದಿರ್ತಾರನ್ರಿ. ಕೈ ಎತ್ತಿ ನೋಡ್ರಿ, ನಮ್ಮ ಮನ್ಯಾಗ ಬೀಗರು ಬಿದ್ದರು ನೀವು ಬಂದ್ ನಿಂದಿರ್ತಾರೆ. ಇಷ್ಟು ಜನ ಆದ್ರೆ ಒಬ್ಬರೇ ಕೈ ಎತ್ತಿ ನೋಡ್ರಿ, ನಾವು ಬೀಗರು ಬಿದ್ದರು ನಾವು ಕಷ್ಟ ಕಾಲಕ್ಕೆ ಬಂದ್ ನಿಂದಿರ್ತಾರೆ. ನಾವು ಈಗ ಒಂದು ಪ್ರಶ್ನೆ ಕೇಳ್ತಿರ, ಕೈ ಎತ್ತಿ. ನಿಮ್ ಮನ್ಯಾಗ ಬಾಳ ಬಂಗಾರ ಇತ್ತು, ಬಾಳ ಬೆಳ್ಳಿ ಇತ್ತು, ಒಂದು 100 ಎಕರೆ ಆಸ್ತಿ ಇತ್ತು, ಮನೆಯೊಳಗ ಫಾರ್ಚುನರ್ BMW ಕಾರ್ ಮುಂದೆ ನಿಂತಿದ್ದು ಅಂದ್ರೆ ನಿಮ್ ಬೀಗರ ಮನೆಗೆ ಬರ್ತಾರ? ಹಂಗ ಹೋಗ್ತಾರ? ಹಣ ಇದ್ದಾಗ ಮನೆಗೆ ಬರೋರು ಬಹಳ ಜನ ಆದಾರ. ಸಂಪತ್ತಿದ್ದಾಗ ಮನೆಗೆ ಬರೋರು ಬಹಳ ಜನ ಆದಾರ. ಕರೆಕ್ಟ್ ಕಷ್ಟ ಕಾಲದಾಗ
ಸದ್ಗುರುನಾಥ ಶಿವಲಿಂಗ ಮಾತ್ರ ನಿಮ್ಮ ಜೊತೆಗೆ ಬರ್ತಾನೆ ಹೊರತಾಗಿ ನಿಮ್ಮ ಬೀಗರು ಬಿದ್ದರೆ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಾತು ಸುಳ್ಳು ಅಂದ್ರೆ ನೀವು ಪ್ರಮಾಣ ಮಾಡಿ ಹೇಳ್ಬಿಡಿ, ಅಥವಾ ನೀವು ಹೇಳು ಮಾತು ಸುಳ್ಳದೇ ಅಂತ. ಸುಳ್ಳದೇ ಸತ್ಯ. ಹಾಗಾಗಿ ಸದ್ಗುರುವಿನ ಅಂಗಳ ಇದು ಮಂಗಲಾಯದ ಮಹಾಂಗಳ. ಆ ಗುರುವನ್ನು ಸುಮ್ಮನೆ ನೆನೆಸ್ಬೇಕು. ಆ ಗುರುವಿನಿಂದ ಬದುಕೆಲ್ಲ ಬದಲಾವಣೆ ಆಗ್ತದೆ. ಸತ್ತವರನ್ನು ಸಹಿತ ಬದುಕಿಸಬಲ್ಲ ಒಬ್ಬ ಸದ್ಗುರುನಾಥ ಅಂತ ಶಕ್ತಿ ಇರುತ್ತದೆ. ಆ ಗುರಿ ಮುಖೇನವಾಗಿ ಸಂಸ್ಕಾರ ಹಂತ ಹಂತವಾಗಿ ಬದುಕಿನಲ್ಲಿ ಕೊಡ್ತಾನೆ ಸದ್ಗುರುನಾಥ. ಚಿಮ್ಮಡದ ಪರಮ ಪೂಜ್ಯರು ನಿನ್ನೆ ತಮ್ಮ ಆಶೀರ್ವಚನದಲ್ಲಿ ಒಂದು ಮಾತನಾಡಿದರು. ಅಕ್ಷರ ಕಲಿತಂತವರಿಂದ ದೇಶ ಹಾಳಾಗಿದೆ ಹೊರತಾಗಿ ಸಂಸ್ಕಾರ ಕಲಿತಂತವರಿಂದ ಈ ದೇಶ ಹಾಳಾಗಿಲ್ಲ. ನಿಜ, ಸತ್ಯ. ಇವತ್ತು ನಿಮ್ಮ ಮಕ್ಕಳಿಗೆ ನೀವೆಲ್ಲ ಏನ್ ಮಾಡಕತ್ತೀರಿ ಅಂದ್ರೆ ಬರೀ ಓದುವಂತ ಉಚ್ಚನ ಕಲಿಸಾಕತ್ತೀರಿ ಹೊರತಾಗಿ ಮಕ್ಕಳ ಬದುಕಿನಲ್ಲಿ ಯಾರು ಸಂಸ್ಕಾರವನ್ನೇ ಕಲಿಸ್ತಾ ಇಲ್ಲ. ದುರ್ದೈವ ದುರ್ದೈವ ದುರ್ದೈವ. ಬಹಳ ಕೆಟ್ಟ ಅನಿಸ್ತದೆ. ನಿಮಗೆಷ್ಟು ಜನ ಇಲ್ಲಿ ಕುರಿತಂತವರು ಪ್ರಮಾಣದಿಂದ ಕೈ ಮಾತಾಡಬೇಕು ಶಿವಲಿಂಗದ ಮೇಲೆ. ಅಜ್ಜೋರೆ, ನನ್ನ ಮಕ್ಕಳು ನಾ ಹಾಕಿದ ಗೆರೆಯನ್ನ ದಾಟುವುದಿಲ್ಲ ಅನ್ನೋರು ಎಷ್ಟು ಜನ ಅದೇ ಕೈ ಎತ್ತವರು. ನೀವು 9 ತಿಂಗಳು 9 ದಿನ 9 ತಾಸು ಪಟ್ಟಿ ಒಳಗಿಟ್ಕೊಂಡು 10 ಮಕ್ಕಳು ನಾ ಹಾಕಿದ ಗೆರೆ ದಾಟಲ್ರಿ ಅಪ್ಪೋರು ಅನ್ನೋರು ಎಷ್ಟು ಜನ ಅದೇ ಕೈ ಎತ್ತವರು. ಕೊಟ್ಟರು ನೀವು ಮಾತು ಕೇಳ್ತಾರೆ ಹೊರಗೆ. ನಾ ಹೇಳ್ತಾ ಇರೋದು ಬೇರೆ ಮಕ್ಕಳನ್ನ ಅಲ್ಲ. ನೀವು 9 ತಿಂಗಳ 9 ದಿನ 9 ತಾಸು 9 ಸೆಕೆಂಡ್ಗಳ ಕಾಲ ಗರ್ಭದೊಳಗೆ ಇಟ್ಕೊಂಡು ಜನ್ಮ ಕೊಟ್ಟಿರಲ್ಲ, ಆ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ಬೇರೆ ಮಕ್ಕಳೇ ನಿಮ್ಮ ಮಾತು ಕೇಳ್ತಾವ. ಎದಕ್ಕೆ ನಿಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ? ಎದಕ್ಕೆ ಕೇಳ್ತಾ ಇದ್ರಿ ಹೇಳೋಣ. ಯಾರೇ ಒಬ್ಬರು ಚೆನ್ನಾಗಿ ಎದಕ್ಕೆ ಆಗತ್ತೆ ಹೇಳ್ತೇನೆ. ಎದಕ್ಕೆ ಆಗತ್ತಿಲ್ಲ ನಿಮ್ಮ ಮಕ್ಕಳು ಹೇಳ್ರಿ. ಎದಕ್ಕೆ ಆಗತ್ತಿಲ್ಲ ನಿಮ್ಮ ಮಕ್ಕಳಿಗೆ ಮಾತು? ಅದಾದ್ರೆ ಹೇಳ್ರಿ. ಅದಕ್ಕೆ ನಾಚಾಕತ್ತೀರಿ. ನೀವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟರೆ ಮಕ್ಕಳು ನಿಮ್ಮ ಮಾತು ಕೇಳತ್ತವ. ಮಕ್ಕಳಿಗೆ ನೀವು ಸಂಸ್ಕಾರ ಕೊಡದೆ ಹೋದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳನ್ನ ಕೇವಲ ನೀವೇನ್ ಮಾಡಕತ್ತೀರಿ ಅಂದ್ರೆ ಮಗ ವಿದೇಶಕ್ಕೆ ಹೋಗಲಿ ಅಂತ ವಿಚಾರ ಮಾಡಕತ್ತೀರಿ. ಮಗ ಬಹಳ ಚಲೋ ಓದ್ಲಿ, 100% ಮಾರ್ಕ್ಸ್ ತೆಗಿಲಿ, ನನ್ನ ಮಗ ಫ್ಲೈಟ್ ನಾಗ ವಿದೇಶಕ್ಕೆ ಹೋಗಲಿ ಅನ್ನಕತ್ತೀರಿ. ಅದು ವಿದೇಶಕ್ಕೆ, ಅದು ವಿದೇಶಕ್ಕೆ ಹೋದ್ಮೇಲೆ ನೀವು ಪ್ರದೇಶಕ್ಕೆ ನೀವು ಯಾರಿಗೂ ಗೊತ್ತೇ ಇಲ್ಲ. ನೀವು ಪ್ರದೇಶಕ್ಕೆ ವಿದೇಶಕ್ಕೆ ಹೋದ ಮಗ ಹೊಳೆ ದೇಶಕ್ಕೆ ಬರೋದೇ ಇಲ್ಲ, ಬರೋದೇ ಇಲ್ಲ. ಎಷ್ಟು ದುರ್ದೈವ ಸ್ವಾಮಿ ನಮ್ಮ ಸಂಗತಿ ಭಾರತ ದೇಶದವರು ಅಂದ್ರೆ. ಇಡೀ ವಿಶ್ವಕ್ಕೆ ಸಂಸ್ಕಾರವನ್ನು ಕಲಿಸ್ತಕ್ಕಂಥ ದೇಶದಲ್ಲಿ ನಾವಿದ್ದೇವೆ. ಅದೇ ದೇಶದಲ್ಲಿ ಇವತ್ತಿನ ದಿನ ಸಂಸ್ಕಾರವನ್ನು ನಾವೆಲ್ಲರೂ ತಪ್ತಾ ಇದ್ದೇವೆ, ಹಾಳು ಮಾಡ್ತಾ ಇದ್ದೇವೆ. ಕಾರಣ ಇದೆ. ಮೊನ್ನೆ ವರ್ಷದ 5 ಪೇಪರ್ನೊಳಗೆ ಬರ್ತದೆ, ಒಬ್ಬ ಅಗರ್ಭ ಶ್ರೀಮಂತ ತೀರ್ಪಡುತ್ತಾನೆ, ಮಕ್ಕಳ ಬದುಕು ಹೇಳಿ ಆಗಿದೆ ವಿದೇಶಕ್ಕೆ ನೀವೆಲ್ಲ ಕಲಿಸಿರ್ತಕ್ಕಂಥ ಮಕ್ಕಳು ವಿದೇಶಕ್ಕೆ ಹೋಗಿ ಅವ್ರ ಕತ್ತಿ ಕೇಳಕತ್ತೀನ. ಇವ ಸತ್ತಂತವ್ರ ಹೆಣವನ್ನು ವಿಡಿಯೋ ಕಾಲ್ ನೋಡ್ತಾರೆ ಮಕ್ಕಳು. ವಿಡಿಯೋ ಕಾಲ್ ಸ್ವಾಮಿ ಬಹಳ ನೋವು ಅನಿಸ್ತದೆ. ಯಾವತ್ತೋ 50 ವರ್ಷದ ಹಿಂದೆ ತಂದೆ ತಾಯಿಗಳ ಸೇವೆಯನ್ನ ಸಾಯುವವರೆಗೆ ಬಿಟ್ಟು ಹೋಗಿದೆ. ತಂದೆ ತಾಯಿಗಳ ಸೇವೆಯನ್ನು ಮಾಡತಕ್ಕಂತ ಮಕ್ಕಳಲ್ಲಿ ಮದುವೆ ಆದ 6 ತಿಂಗಳಿಗೆ ನಿಮ್ಮನ್ನು ಒದ್ದು ಹೊರಗೆ ಹಾಕುವಂತ ಮಕ್ಕಳಲ್ಲಿ ಸತ್ಯ ಆಗ್ತಾವ ಇಲ್ಲ. ಈವರೆಗೂ ಆ ಘಟನೆಗಳು ನಡೆದಿರ್ತಾವ. ಹೇಳಲಿಲ್ಲ ವಾಚಾರದು. ನಾ ಹೇಳುವ ಮಾತುಗಳನ್ನ ಗಮನಿಸ್ರಿ. ಮಕ್ಕಳಿಗೆ ಅಕ್ಷರವನ್ನು ಕಲಿಸಿ, ನಿಜನ ಬೇಡ ಅನ್ನೋದಿಲ್ಲ, ಕಲಿಸಿ ಶಾಲೆಯನ್ನು ಬೇಕು. ಮಕ್ಕಳ ಬದುಕಿನಲ್ಲಿ ಶಾಲೆ ಶಿಕ್ಷಣ ಅನ್ನುವಂಥದ್ದು ಬೇಕು ನಿಜ. ಆದರೆ ಶಾಲೆ ಕಲಿಸೋದಕ್ಕೆ ಜೀವನ ಮುಡುಕಿಡಬೇಡ್ರಿ. ಆ ಮಕ್ಕಳ ಬದುಕಿನೊಳಗ ಸ್ವಲ್ಪ ಸಂಸ್ಕಾರವನ್ನು ಕೊಟ್ಟು ನೋಡ್ರಿ, ಮಕ್ಕಳ ಬದುಕು ಹೇಗೆ ಅದ್ಭುತವಾಗ್ತದೆ ಅಂತ ತಿಳ್ಕೊಂಡು. ಅದ್ಭುತ. ನೀವೆಲ್ಲ ಏನ್ ಮಾಡಕತ್ತೀರಿ ಅಂದ್ರೆ ನನ್ನ ಮಗ ಬಹಳ ಚಲೋ ಓದ್ಬೇಕು, ನನ್ನ ಮಗ 100ಕ್ಕೆ 100 ಅಂಕ ತೆಗಿಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರಿಂಗ್ ಆಗ್ಬೇಕು, ನನ್ನ ಮಗ ಪೊಲೀಸ್ ಆಗ್ಬೇಕು, ನನ್ನ ಮಗ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ವಿಚಾರ ಮಾಡಕತ್ತೀರಿ. ನಿಮಗೆ ಸತ್ಯ ಮಾಡಿ ಪ್ರಮಾಣವನ್ನು ಮಾಡಿ ಹೇಳುತ್ತಾನೆ, ನಿಮ್ಮ ಮಕ್ಕಳು ಮನೆಯಲ್ಲಿ ಇಟ್ಟುಕೊಳ್ಳಿ ಹೊರತಾಗಿ ಮಕ್ಕಳನ್ನ ಹಾಸ್ಟೆಲ್ ಕಳ್ಸಕ್ ಹೋಗ್ಬೇಡ. ನನ್ನ ವಿನಂತಿ.
ನಾನು ಎಲ್ಲಾ ಕಡೆ ಓದಿ ಬಂದಿದ್ದೇನೆ, ಅಭ್ಯಾಸವನ್ನು ಮಾಡಿ ಬಂದಿದ್ದೇನೆ. ನಾನು ಕಂಡ ಕೆಲವೊಂದಿಷ್ಟು ಘಟನೆಗಳನ್ನು ನಾನು ನಿಮಗೆ ಹೇಳಕ್ಕೆ ಇಚ್ಛ ಪಡ್ತೇನೆ. ಮಕ್ಕಳ ಬದುಕು ಹೇಗೆ ಹಾಳಾಗ್ತದೆ ಅಂತ ನೀವು ತಂದೆ ತಾಯಿಗಳಿಗೆ ತಿಳ್ಕೊಂಡಿರಿ ಅಂತಂದ್ರೆ, ಯಪ್ಪ ನನ್ನ ಮಗ ಮನೆಯೊಳಗಿದ್ರೆ ಹಾಳಾಗ್ತಾನ ಅಂತ ತಿಳ್ಕೊಂಡು ಹೇಳಿ ನೀವೇನ್ ಮಾಡಕತ್ತೀರಿ? ಮಕ್ಕಳನ್ನ ಒಯ್ದು ಹಾಸ್ಟೆಲ್ ಹೋಗಿಡಾಕತ್ತೀರಿ. ಏನ್ ಪುಕ್ಷಕ್ಕೆ ಇಡಾಕತ್ತೀರಿ? ಏನ್ ಹಾಸ್ಟೆಲ್ ಲಕ್ಷ, 2 ಲಕ್ಷ, 3 ಲಕ್ಷ, ಅದು ಯಾವುದೋ ಒಂದು ಸಾರಿ 10 ಲಕ್ಷ ಡೊನೇಷನ್ LKG. ಈಗ 1, 2, 3 ಲಕ್ಷಗಳನ್ನ ಕೊಟ್ಟು ಡೊನೇಷನ್ ಕೊಟ್ಟ ಮಕ್ಕಳನ್ನ ಹಾಸ್ಟೆಲ್ಗಳಿಗೆ ಹೋಗಿಡಾಕತ್ತೀರಿ. ಯವ್ವ ಸತ್ಯ ಹೇಳ್ತಾನೆ, ಮನೆಯಲ್ಲಿದ್ದ ಮಗ ನೀವು ಪರೀಕ್ಷೆಯನ್ನು ಮಾಡಿ ನೋಡ್ರಿ, ನಿಮಗೆ ಗೊತ್ತಿರಲಿಕ್ಕಿಲ್ಲ. ಪರೀಕ್ಷೆ ಮಾಡಿ ನೋಡ್ರಿ, ಮನೆಯಲ್ಲಿದ್ದ ಮಗ ಕೇವಲ 50% ಹಾಳಾದ, ಹಾಸ್ಟೆಲ್ ಒಳಗಿದ್ದ ಮಗ 100% ಮನೆಗೆ ಹಾಳಾಗಿ ಬರ್ತಾನೆ ಹೊರತಾಗಿ ಕಲಿತು ಬಂದಿರಬಹುದು ನಿಜ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಚಟಗಳನ್ನ ಕಲಿತು ಮನೆಗೆ ಬಂದಿರ್ತಾನೆ. ಇದು ಚಪ್ಪಾಳೆ ಹೊಡಿತಿಲ್ಲ, ನಿಮ್ಮ ಹೊಡ್ಕೊಳ್ಳೆ ನಿಮ್ಮದಾಗ್ತೇನೆ ಸೊಡ್ಡ ಇತ್ತು ನಮ್ಮ ಬಾಳೆ ನಿಮ್ಮದೇ ಹಾಳಾಗ್ತಾನೆ. ನೀವೇ ಹಾಳು ಮಾಡಾಕತ್ತೀರಿ ಮಕ್ಕಳ ಬದುಕನ್ನ. ಅದಕ್ಕಾಗಿ ಸರ್ವಜ್ಞ ಹೇಳ್ತಾನ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ಬಿತ್ತಿರಲು ಬಂದು ನೋಡದ ತಾಯಿ, ಈ 3 ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಸರ್ವಜ್ಞ ಇವರಂತ ವೈರಿಗಳ ಜಗತ್ತಿನಲ್ಲಿ ಯಾರೂ ಇಲ್ಲ. ಒಂದು ಒಬ್ಬ ಹುಡುಗನ ಬದುಕನ್ನ ಬದಲಿ ಮಾಡುವಂತ ಶಕ್ತಿ ಗುರುವಿನಲ್ಲಿ ಇರ್ತದೆ. ಅದನ್ನ ಬಿಟ್ಟರೆ ತಂದೆ ತಾಯಿಗಳಲ್ಲಿ ಮಾತ್ರ ಇರ್ತದೆ ಹೊರತಾಗಿ ಇವರನ್ನು 3ರನ್ನು ಹೊರತುಪಡಿಸಿ 4ನೇದವ ಬದಲು ಮಾಡ್ತೀನಿ ಅಂದ್ರೆ ಹರಿಬ್ರಹ್ಮ ಬಂದರೂ ಸಹಿತ ಸಾಧ್ಯ ಇಲ್ಲ. ರಾಜು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ, ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸರ್ವಜ್ಞ ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ ಮಗನಿಗೆ ಶಾಲೆಗೆ ಹೋಗಂತ ಹೇಳ್ಬೇಕು, ಅಪ್ಪ ಅದಂತ ಬಿಡು ಅಂತ ಹೇಳ್ಬೇಕು. ಮತ್ತೆ ಬಿಡು ಅಂತ ಹೇಳುವಂತ ಆಪಿದ್ರೆ ಅವ್ರು ತಗೊಂಡ್ರೆ ಏನ್ ಮಾಡೋದೈತೆ ಅಂತಾನೆ ಸರ್ವಜ್ಞ. ಬುದ್ಧಿ ಹೇಳದ ಗುರು. ಶಾಲೆ ಒಳಗೆ ಮಗ ದಾರಿ ತಪ್ಪಾಕತ್ತಿದ್ದ, ಹುಡುಗ ದಾರಿ ತಪ್ಪಾಕತ್ತಿದ್ದ ಅಂದ್ರ ಗುರುಗಳಾದಂತವ್ರು ನೀ ದಾರಿ ತಪ್ಪಬೇಡ ಅಂತ ಹೇಳ್ಬೇಕು. ನೀ ಇದೇ ದಾರಿ ಹೊಂಟಿಯಪ್ಪ, ಇದೇ ದಾರಿ ಹೋಗು ಅಂತ ಹೇಳ್ಬೇಕಲ್ಲ. ಅದನ್ನು ಬಿಟ್ಟು ಗುರು ಆದಂತವನು ಒಬ್ಬ ವಿದ್ಯಾರ್ಥಿ ದಾರಿ ತಪ್ಪುವುದನ್ನು ನೋಡಿ ಹಾಗೆ ಕೂತ್ಕೊಂಡಂದ್ರೆ ಅಂತಹ ಗುರುವನ್ನ ತಗೊಂಡು ಏನು ಮಾಡೋದಿದೆ ಅಂತ ಸರ್ವಜ್ಞ. ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರು ಬಂದು ನೋಡದ ತಾಯಿ. ಮಗ ಅಂಗಳದೊಳಗೆ ಆಟ ಆಡಕತ್ತದ, ತಾಯಿ ಪಡಸಾಲ್ಯಾಗ ರಿಮೋಟ್ ಹಿಡ್ಕೊಂಡು ಪುಟ್ಟಗೋಗಿ ಧಾರಾವಾಹಿ ನೋಡಕತ್ತಾಳ. ಮಗ ಆಟ ಆಡ್ತಾ ಆಡ್ತಾ ಅಂಗಳದೊಳಗೆ ಬಿದ್ದು ಮನದಾರ ಕೆಟ್ಕೊಂಡದ, ತೆನೆ ಹೊಡ್ಕೊಂಡದ, ಅವ್ವ ಅಂತ ಅಳಕತ್ತದ. ಆ ಅಳುವುದನ್ನ ನೋಡಿ ಆ ಸಣ್ಣ ಕೂಸು ಕೂಗುವುದನ್ನ ಕೇಳಿ ಅದನ್ನೆಲ್ಲವನ್ನ ಬಿಟ್ಟು ಆ ತಾಯಿ ಆ ಹುಡುಗನ ಕೈಗೆ ಓಡ ಬರ್ಬೇಕು, ಏನ್ ಅಲ್ಲೇ ಟಿವಿ ನೋಡ್ಕೊಂತ ತುಂಡಿರ್ಬೇಕು. ಅದನ್ನೆಲ್ಲವನ್ನ ಬಿಟ್ಟು ಹುಡುಗ ಬಿದ್ರೆ ಯಾಕೆ ಬಿಡಲ್ಯಾಕ, ಸತ್ರ ಯಾಕೆ ಸಾಯಲ್ಯಾಕ ಅಂತ ಹೇಳಿ ಒಳಗಿಕೊಂಡಿರುವಂತ ತಾಯಿಯನ್ನ ತಗೊಂಡು ಏನು ಮಾಡುತ್ತದೆ ಅಂತ ಸರ್ವಜ್ಞ. ಈ 3ರಂತ ವೈರಿಗಳ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ಬೈತಾನ ಕಠೋರ ಮಾತುಗಳಿಂದ ಸರ್ವಜ್ಞ. ಏನ್ ನೋಡಿದ್ರೆ ಇಂಥ ತಂದೆ ತಾಯಿಗಳ ನೀವೇನು ಜನ್ಮ ಕೊಡ್ತೀರಿ? ಹಂದಿಗಳ ಜನ್ಮ ಕೊಡ್ತಾವ, ನಾಯಿಗಳ ಜನ್ಮ ಕೊಡ್ತಾವ, ತಗೊಂಡಿ ನೋಡ್ರಿ ಜನ್ಮ ಕೊಡ್ರಿ. ಆದ್ರೆ ಜನ್ಮಕ್ಕಿಂತ ಮುನ್ನ ಮಕ್ಕಳ ಬದುಕಿನಲ್ಲಿ ಸಂಸ್ಕಾರವನ್ನ ಕೊಡ್ರಿ. ಸಂಸ್ಕಾರವನ್ನು ಕೊಡ್ರಿ, ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಸಂಸ್ಕಾರ. ನಿಮ್ಮ ಮಕ್ಕಳು ಅದರೇ ನನ್ನ ಮಗ ನನ್ನನ್ನ ಸಾಯು ಮಠ ಜೋಪಾನ ಮಾಡ್ಬೇಕಂತ ಎಷ್ಟು ಜನ ಆದ್ರೆ ಕೈ ಎತ್ತೋಣ? ಯಾರಿಗಿಲ್ಲ ಮಗ ಜೋಪಾನ ಮಾಡು, ಕೈ ಎತ್ತುದ್ರಾಟ ನೀವೆಲ್ಲರ ಮನಸ್ಸಿನಾಗೈತಿ. ನೀವು ಸಾಯು ಮಠ ಆದರೆ ನನ್ನ ಮಕ್ಕಳು ನನ್ನನ್ನು ಜೋಪಾನ ಮಾಡ್ಬೇಕಂತ ಯಾರದಿರಲ್ಲ ಅವ್ರು ಸಂಸ್ಕಾರ ಕಲಿಸ್ರಿ. ಇಲ್ರಿ ನಾನು ಸಾಯು ಮಠ ಸಾಕೋದು ಬೇಡ, ನಾನು ಒತ್ತು ಹೊರಗೆ ಹಾಕಲಿ ಅನ್ನೋರು ಅಕ್ಷರಗಳಿಟ್ಟು ಅವರನ್ನ ಜ್ಞಾನಿಗಳನ್ನ ಮಾಡಿ ವಿದೇಶಿಕರ ಕಳಿಸ್ರಿ, ಪರದೇಶಿಕರ ಕಳಿಸ್ರಿ, ಅಮೆರಿಕಕ್ಕರ ಕಳಿಸ್ರಿ, ಪಾಕಿಸ್ತಾನಕ್ಕರ ಕಳಿಸ್ರಿ, ಇಂಡಿಯಾಕ್ಕರ ಕಳಿಸ್ರಿ, ಎಲ್ಲಿದೆ ಕಳಿಸ್ರಿ, ಪಟ್ಟ ಕಳಿಸ್ರಿ. ಮಕ್ಕಳು ನಿಮ್ಮನ್ನು ಜೋಪಾನ ಮಾಡ್ಬೇಕಂದ್ರೆ ಅವ್ರಿಗೆ ಸಂಸ್ಕಾರ ಕೊಡ್ರಿ, ಸಂಸ್ಕಾರ ಕೊಡ್ರಿ, ಸಂಸ್ಕಾರ ಕೊಡ್ರಿ. ಬಹಳ ನೋವು ಅನಿಸ್ತದೆ ಸ್ವಾಮಿ. ದೆಹಲಿ ಒಳಗೆ ಒಂದು 6 ತಿಂಗಳ ಹಿಂದೆ ಒಂದು ಘಟನಾ ನಡೀತದೆ. ನಾ ಯಾವುದೇ ಕಟ್ಟು ಕಥೆಯನ್ನು ಹೇಳ್ತಾ ಇಲ್ಲ, ನಾನು ನಿಮ್ಮ ಮುಂದೆ
ನೀವು ಎಚ್ಚರ ಆಗ್ಬೇಕಷ್ಟೇ, ನನ್ನ ವಿನಂತಿ. ಎಚ್ಚರ ಆಗಿಲ್ಲ, ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಕೊಡುವ ಮುನ್ನ ಹುಡುಗನ ಬದುಕನ್ನ ನೋಡ್ರಿ, ಸಂಸ್ಕಾರ ಕೊಟ್ಟ ಬಳಿಕ ಮಕ್ಕಳ ಬದುಕನ್ನ ನೋಡ್ರಿ. ಎಷ್ಟು ಬದಲಾವಣೆ ಆಗ್ತದೆ, ಬಹಳ ಬದಲಾವಣೆ ಆಗ್ತದೆ. ನೀವು ಬಿದರು ನೋಡಿರಲ್ಲ, ಎಲ್ಲರೂ ಬಹಳ ಜನ ಬಿದರು ನೋಡ್ರಂಗಿದೆ. ಇಲ್ಲೆಲ್ಲ ಬೆಳೆದಿರ್ಬೇಕು. ಅದು 25 ಫೂಟ್ ಇರ್ತೈತಿ, 50 ಫೂಟ್ ಇರ್ತೈತಿ, ಬಹಳ ಉದ್ದ ಇರ್ತೈತಿ ಬಿದಿರು. ಆ 50 ಫೂಟ್ ಇರ್ತಕ್ಕಂತಹ ಬಿದಿರಿಗೆ ಎಷ್ಟು ಬೆಲೆ ಕೊಡ್ತೀರಿ ನೀವೆಲ್ಲ? ಎಷ್ಟು ಬೆಲೆ ಕೊಡ್ತೀರಿ? 100 ಕೊಟ್ಟಿರಿ, 200 ಕೊಟ್ಟಿರಿ, 500 ಕೊಟ್ಟಿರಿ, 1000 ಕೊಟ್ಟಿರಿ. ಇದಕ್ಕ ಪ್ರಕೃತಿ ಕೊಟ್ಟಂತಹ ಬಿದಿರಿಗೆ. ಬಹಳ ಚಂದ ಆ ಬಿದಿರನ್ನು ಸಂಸ್ಕಾರಕ್ಕೆ ಒಳಪಡಿಸಿದಾಗ ಆ ಬಿದಿರಿನಿಂದ ಒಂದು ವಸ್ತು ತಯಾರು ಮಾಡ್ತಾರೆ. ಏನು? ಒಳಗ ಓದ್ತಾದ್ರೆ ಬಹಳ ಚಂದದ್ದು ಗೊತ್ತ. ಅದ 50 ಫೂಟ್ ಬಿದ್ದಿರಿದ್ದಾಗ 100,000 ಕೊಟ್ಟು ತಗೊಳ್ತಾರ. ಅದಕ್ಕೆ ಸ್ವಲ್ಪ ಸಂಸ್ಕಾರ ಕೊಟ್ಟು ಒಂದು ಕೊಳಲನ್ನು ಮಾಡಿದಾಗ ಅದಕ್ಕೆ ಎಷ್ಟು ಕೊಡ್ತಾರ? 5,000 10,000 ಬೆಲೆಯನ್ನು ಕೊಟ್ಟು ಅದನ್ನ ಖರೀದಿ ಮಾಡ್ತಾರೆ. ಅದರಿಂದ ಉದಾಹರಣೆ ಬಿಟ್ಟು 1,000 ಜನ ತಿಳಿದೋಗಿಸಿ ಅದರ ನಾದವನ್ನು ಕೇಳ್ತಾರೆ. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಕೇವಲ 50 ಫೂಟ್ ಬಿದಿರಾಗಿ ನಿಲ್ತಾವ, ಅವಕ್ಕೆ ಸಂಸ್ಕಾರ ಕೊಟ್ಟಿ ಅಂದ್ರೆ ಕೊಳಲಾಗಿ ಜಗತ್ತಿಗೆ ಆನಂದ ಕೊಡ್ತಾವ. ಆ ಕಾರಣಕ್ಕಾಗಿ ಮಕ್ಕಳ ಬದುಕಿಗೆ ಸಂಸ್ಕಾರವನ್ನು ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು. ಕೊಟ್ಟು ನೋಡಿ ಎಷ್ಟು ಚಂದ ಬದಲಾವಣೆ ಆಗ್ತದೆ. ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ, ಇತ್ತೀಚಲಾಗ ದೆಹಲಿ ಒಳಗೆ ಒಂದು ಘಟನಾ ನಡೀತಿದೆ. ಸುಮಾರು 6 ಅಥವಾ 7 ತಿಂಗಳ ಆಸುಪಾಸಿನಲ್ಲಿ ಒಂದು ಘಟನಾ ನಡೀತದೆ ದೆಹಲಿ ಒಳಗೆ. ಯಾವ ದೇವಸ್ಥಾನ ನಾವು ಪವಿತ್ರ ಅಂತ ತಿಳ್ಕೊಂಡೇವಲ್ಲ, ಯಾವ ದೇವಸ್ಥಾನಗಳಿಗೆ ಹೋದ್ರೆ ಶಿವಲಿಂಗ ಗದಿಯ ಮುಂದೆ ಹೋಗಿ ನಿಂತರ ಆರತಿ ಬೆಳಗ್ತಾರೆ. ಹೌದಲ್ಲ? ಆರತಿ ತಟ್ಟಿ ಆರತಿ ಬೆಳಗ್ಗೆ ಅದರೊಳಗೆ ಕಾಣಿಕ ಹಾಕಿ ದರ್ಶನವನ್ನು ಪಡೆದುಕೊಳ್ತಕ್ಕಂಥ ಭಾರತ ದೇಶದ ಜನಗಳ ನಾವೆಲ್ಲ ದುರ್ದೈವವಶ ದೆಹಲಿ ಒಳಗಡೆ ಒಂದು ದೇವಸ್ಥಾನದೊಳಗಡೆ ಪವಿತ್ರ ಅಂತ ತಿಳ್ಕೊಂಡು ಆರತಿ ತಟ್ಟಿಯನ್ನು ಬೆಳಗ್ಗೆ ಆರತಿ ತಟ್ಟಿ ಇಟ್ಟಿರಬೇಕಾದ್ರ ಓರ್ವ ತರುಣಿ, ಅರ್ಥಾತ್ ಓರ್ವ ಹುಡುಗಿ, ಹೇಳಬೇಕಾದ ಹುಡುಗಲ್ಲ, ಲಕ್ಷ್ಯ ಕೊಡ್ರಿ. ನಾ ಹೇಳ್ತಿರುವಂತಹ ಘಟನೆ ದೆಹಲಿಗಾಗಿರಬಹುದು, ಮುಂಬರುವ ಭವಿಷ್ಯದಲ್ಲಿ ಸಸಾಲಟ್ಟಿಯಲ್ಲಿ ನಡೆಯಬಹುದು. ಎಚ್ಚರ ಆಗಬೇಕು. ಓರ್ವ ತರುಣಿ ಯಾವ ದೇವಸ್ಥಾನ ನಾವು ಪವಿತ್ರ ಅಂತ ತಿಳಿದುಕೊಂಡು ಆರತಿ ತಟ್ಟಿ ಒಳಗೆ ಆಶೀರ್ವಾದ ತಗೊಳ್ತೇವಲ್ಲ, ಆ ದೇವಸ್ಥಾನಗಳೊಳಗೆ ಹೋಗಿ ಆರತಿ ತಟ್ಟಿ ಒಳಗ ಸಿಗರೇಟ್ ಹಚ್ಚಿಕೊಂಡು ಸೇರುತ್ತಾರೆ ಅಂದ್ರೆ ಇಲ್ಲಿಗೆ ಬಂದು ನಿಂತಿದ್ದೇವೆ ನಾವೆಲ್ಲ. ಇಲ್ಲಿಗೆ ಬಂದು ನಿಂತಿದ್ದೇವೆ. ಎಲ್ಲೋ ಹೊರಗಡೆ ಸೇರಿ ಬೇಡ ಅನ್ನೋದಿಲ್ಲ ಸ್ವಾಮಿ. ಭಾರತ ದೇಶದ ಪವಿತ್ರ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಆರತಿ ತಟ್ಟಿ ಒಳಗೆ ಹೇಳಬೇಕಿದ್ದ ನಾನು. ಆರತಿ ತಟ್ಟಿ ಒಳಗೆ ಸಿಗರೇಟ್ ಹಚ್ಚಿಕೊಂಡು ಸೇರುತ್ತಾನ ಹೋಗೋ ಹುಡುಗಿ ಅಂದ್ರ ನಾವು ಎಲ್ಲಿ ಬಂದು ನಿಂತಿದ್ದೇವೆ? ಎಲ್ಲಿ ಬಂದು ನಿಂತಿದ್ದೇವೆ? ಅರ್ಥ ಮಾಡ್ಕೊಂಡಿದ್ದೇವೆ ನಾವು ಯಾರು ಅರ್ಥ ಆಗ್ತಾ ಇಲ್ಲ. ಸತ್ಯ ಮಾಡಿ ಹೇಳ್ತೇನೆ, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ. ಇಲ್ಲ ಅಂದ್ರೆ ಇನ್ನು ಕೇವಲ 10-15 ವರ್ಷದಲ್ಲಿ ಮಠ ಮಂದಿರಗಳನ್ನ ನಾವು ಮುಚ್ಚುವಂತಹ ಪರಿಸ್ಥಿತಿ ಬರ್ತದೆ. ಮಠ ಮಂದಿರಗಳ ದೇವಸ್ಥಾನಗಳ ಪೂಜೆಗಳು ನಿಲ್ತವೆ. ಅಂತಹ ಕಷ್ಟ ಕಾಲ ಬರ್ತದೆ ಈ ದೇಶದಲ್ಲಿ. ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡದೆ ಹೋದ್ರೆ ಇನ್ನೊಂದು ಕೇವಲ ಹೀಗೆ ಹೊಂಟೈತಲ್ಲ ಭಾರತ ದೇಶ, ಇನ್ನೊಂದು 20 ವರ್ಷ ಹೋಗ್ಬಿಡಿ ಸರ್, ಪ್ರವಚನಗಳು ನಿಲ್ತವೆ, ಗುಡಿ ಗುಂಡಾರಗಳಲ್ಲಿ ಭಜನೆಗಳು ನಿಲ್ತವೆ, ಮುಂದುವರೆದ ಪೂಜೆಗಳು ಸಹಿತ ನಿಲ್ಲುತ್ತವೆ. ಸಂಸ್ಕಾರ ಕೊಡದೆ ಹೋದ್ರೆ ಕೊಡಬೇಕು. ಮಕ್ಕಳ ಬದುಕಿನಲ್ಲಿ ನನ್ನ ಮಾತುಗಳು ಸ್ವಲ್ಪ ಕಠೋರ ಅನಿಸ್ತವ. ಏನಪ್ಪ ಈ ಸ್ವಾಮಿ ಹಿಂಗ್ ಹೇಳಕತ್ತಾನಲ್ಲ ಅಂತ ಅನಿಸ್ತದ. ನಿಜ, ಯಾರು ಅನ್ವಿತ ಭಾವಿಸ್ಕೊಳ್ಳಕ್ಕೆ ಹೋಗ್ಬೇಡ್ರಿ. ನನ್ನ ಮಾತುಗಳನ್ನ ಇಲ್ಲಿ ವಿಚಾರ ಮಾಡೋದಕ್ಕಿಂತ ಮನೆಯೊಳಗೆ ಹೋಗಿ ಕುಂತು ಒಂದು 10 ನಿಮಿಷ ವಿಚಾರ ಮಾಡ್ರಿ. ಯರ್ನಾಳ ಸ್ವಾಮಿ ಸತ್ಯ ಹೇಳಕತ್ತಾನ, ಸುಳ್ಳು ಹೇಳಕತ್ತಾನ ಅಂತ ಗೊತ್ತಾಗ್ತದ. ಇಲ್ಲಿ ಬಹಳ ಜನ ಕಬ್ಬು ಬೆಳಿತೀರಿ, ನೀವೆಲ್ಲ ಕಬ್ಬಿನ ನಾಡಿನವ್ರು, ಹೌದಲ್ಲ? ಎಲ್ಲರೂ ಎಷ್ಟು ಜನ ಕಬ್ಬು ಬೆಳಿತೀರಿ? ಕೈ ಎತ್ತಿ ನೋಡೋದು. ನೀವು ಎಲ್ಲರೂ ಕಬ್ಬು ಬೆಳೆಯೋದ್ರೆ ಕೈ ಎತ್ತಿ. ಈಗ ಕೇಳ್ತೀನಿ, ಅದ ಕೈ ಎತ್ತಿ. ಎಷ್ಟು ಜನ ಕಬ್ಬು ತಿಂದವ್ರು ಅದ್ರೆ ಅದ ಕೈ ಎತ್ತಿ. ಕಬ್ಬು ನಾಲ್ಕು ಕುಡಿದವರೆಲ್ಲ ಕಬ್ಬು ತಿಂದವ್ರನ್ನ ಕೇಳಾಕ್ತೇನೆ. ಕಬ್ಬು ನಾಲ್ಕು ಬಹಳ ಜನ ಕುಡಿತೀವಿ. ಕಬ್ಬು ಮೇಲಿಂದ ತಿಂತೀರೋ ತಲೆಗಿಂದ ತಿಂತೀರೋ? ಹೆಂಗ್ ತಿಂತೀರಿ? ಕೆಲವು ತಳಗನಾಕತ್ತಾವ, ಕೆಲವು ಮೇಲನಾಕತ್ತಾವ, ಕೆಲವು ನಡವನಾಕತ್ತಾವ. ಒಟ್ಟ ಹೆಂಗರೆ ತಿಂದ್ರಿ, ತಿನ್ನೋಳ ಒಂದು ಪದ್ಧತಿ ಇದೆ. ಕಬ್ಬು ತಿನ್ನಬೇಕಾದ್ರೆ
ತಳಗಿಂದ ತಿನ್ನೋದಿಲ್ಲ, ಮ್ಯಾಗಿಂದ ತಿಂತಾರೆ ಕಬ್ಬು. ಕಬ್ಬು ಮ್ಯಾಲಿಂದ ತಿಂತಾರೆ. ಮ್ಯಾಲಿಂದ ತಿಂದ ಕಬ್ಬು ಬಹಳ ಸಿಹಿ ಇರ್ತೈತೆ, ಬೆಲ್ಲಕ್ಕೆ ಹೆಂಗಿರ್ತೈತಲ್ಲ ಹೆಂಗಿರ್ತೈತೆ ಕಬ್ಬು. ಮ್ಯಾಲಿನ ಗಣಿಗೆ ಹೆಂಗಿರ್ತೈತೆ, ಕೊನೆ ಗಣಿಗೆ ಏನಿರ್ತೈತಿ? ಸವಳ ಸವಳ ಇರ್ತೈತಿ. ಒಂದನೇ ಗಣಿಕೆಯಿಂದ ಎರಡನೇ ಗಣಿಕೆ ಮೂರನೇ ಗಣಿಕೆಗೆ ನೀವು ತಿನ್ಕೊಂತ ಬಂದಂಗ ಒಂದನೇ ಗಣಿಕೆ ಸವಳ ಸವಳ ಹತ್ತುತ್ತ, ಎರಡನೇ ಗಣಿಕೆಗೆ ಬಂದಂಗ ಸಿಹಿ ಹತ್ತುತ್ತ, ಮೂರನೇ ಗಣಿಕೆಗೆ ಬಂದಂಗ ಬೆಲಸ ಬೆಲಸ ಸಿಹಿ ಸಿಹಿ ಅನ್ಸುತ್ತ. ಈ ಯರ್ನಾಳ ಸ್ವಾಮಿ ಈಗ ಹೇಳುವಂತ ಮಾತು ನಿಮಗೆ ಸವಳ ಸವಳ ಅನ್ಸುತ್ತ. ಮನೆಯೊಳಗೆ ಹೋಗಿ ವಿಚಾರ ಮಾಡಿದಾಗ ಯರ್ನಾಳ ಸ್ವಾಮಿ ಹೇಳುವಂತ ಮಾತು ಸತ್ಯ 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 ಅಂತ ಅನಿಸ್ತಾರೆ. ವಿಚಾರ ಮಾಡಿ ನೋಡ್ರಿ ಸುಮ್ಮನೆ ಮನೆಯೊಳಗೆ ಹೋಗಿ. ನಾ ಹೇಳ್ತಾ ಇದ್ದೇನೆ ಕಲ್ಪನೆಯ ಕಟ್ಟುಕತೆಗಳನ್ನ ನಾನು ಹೇಳ್ತಾ ಇಲ್ಲಮ್ಮ. ಬದಲಾವಣೆ ಆಗ್ಬೇಕು, ಬದಲಾವಣೆ ಆಗ್ಬೇಕು, ಬದಲಾವಣೆ ಆಗ್ಬೇಕು. ನಿಮ್ಮ ಮಕ್ಕಳನ್ನ ನಾ ಹೇಗೆ ನೋಡ್ಬೇಕಂತ ಕನಸು ಕಟ್ಕೊಂಡಿನಿ ಅಂದ್ರ ಒಳಗೆ ಕುಂತು ಶಿವಲಿಂಗ ಅಜ್ಜ ಈ ಸಸಾಲಕ್ಕೆ ಒಳಗೆ ಇರ್ತಕ್ಕಂತಹ ತರುಣಿಯರನ್ನ ಹೇಗೆ ನೋಡ್ಬೇಕಂತ ಆಸೆ ಪಡ್ತಾನ ಅಂತಂದ್ರ ಇಲ್ಲಿ ಇರ್ತಕ್ಕಂತಹ ಎಲ್ಲ ತರುಣಿಯರು ಸಸಾಲಟ್ಟಿಗೆ ಏನಾಗ್ಬೇಕು ಅಂದ್ರ ಸಸಾಲಟ್ಟಿ ಒಳಗ ಮಾರಕವಾಗಿ ನಿಲ್ಬೇಡಿ. ಸಸಾಲಟ್ಟಿ ಒಳಗೆ ಇರ್ತಕ್ಕಂಥ ತರುಣಿಯರೆಲ್ಲ ಸಸಾಲಟ್ಟಿ ಒಳಗೆ ಸ್ಮಾರಕವಾಗುವಷ್ಟರ ಮಟ್ಟಿಗೆ ಬೆಳೆಯಿರಿ, ಸ್ಮಾರಕವಾಗುವಷ್ಟರ ಮಟ್ಟಿಗೆ ಬೆಳೆಯಿರಿ. ನಾವು ಚಲೋ ಸಂಸ್ಕಾರ ಕೊಡ್ರಿ. ಅದಕ್ಕಾಗಿ ಕವಿ ಬರೀತಾನ, ವೀರನಾಥಡೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾಥಡೆ ಹೊಯ್ಸಳನಾಗು, ಭಕ್ತಿಯಲ್ಲಿ ಬಸವಣ್ಣನಾಗು, ದಯೆಯಲ್ಲಿ ಬುದ್ಧನಾಗು, ಏನಾದರೂ ಆಗು ಬಂದ ಕೊನೆಗೊಮ್ಮೆ ನೀನು ಯೋಗ್ಯ ಮಾನವನು ನೀನಾಗು, ಯೋಗ್ಯ ಮಾನವನು ನೀನಾಗು ಅಂತ ಕವಿ ಬರೀತಾನೆ, ಕವಿ ಬರೀತಾನೆ. ಧೀರನಾದರೆ ಹೊಯ್ಸಳನಾಗು, ಛಲದಲ್ಲಿ ಚಾಲುಕ್ಯನಾಗು, ಕಲೆಯಲ್ಲಿ ರವಿವರ್ಮನಾಗು, ಕಲೆಯಲ್ಲಿ ರವಿವರ್ಮನಾಗು, ನೀ ದಯೆಯಲ್ಲಿ ನೀ ಬುದ್ಧನಾಗು. ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು, 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 ನೀ ಹೊಯ್ಸಳನಾಗು, ಹೊಯ್ಸಳನಾಗು, ಹೊಯ್ಸಳನಾಗು.
ಶಾಂತಿಯಲ್ಲಿ ಯೇಸು ಕ್ರಿಸ್ತನಾಗು ಶಾಂತಿಯಲ್ಲಿ ಯೇಸು ಕ್ರಿಸ್ತನಾಗು ಭಕ್ತಿಯಲ್ಲಿ ಬಸವಣ್ಣನಾಗು ಭಕ್ತಿಯಲ್ಲಿ ಬಸವಣ್ಣನಾಗು ನೀರನಾದರೆ ಸಿಂಧೂರ ಲಕ್ಷ್ಮಣನಾಗು ನೀರನಾದರೆ ಹೊಯ್ಸಳನಾಗು ಯಾವುದಾದರೂ ಸರಿಯೇ ಮೊದಲು ಮಾನವನಾಗು ಯಾವುದಾದರೂ ಸರಿಯೇ ಮೊದಲು ಮಾನವನಾಗು ಯಾವುದೆನಿತೋ ಗುರಿಯೇ ಯಾವುದೆನಿತೋ ಗುರಿಯೇ ಅದರೀಶರಲ್ಲಿ ಹೊರೆ ಹೋಗು ಅದರೀಶರಲ್ಲಿ ಹೊರೆ ಹೋಗು ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ವೀರನಾದರೆ ಹೊಯ್ಸಳನಾಗು 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 ಕವಿ ಬರೀತಾನೆ, ಭಕ್ತಿಯಲ್ಲಿ ಬಸವಣ್ಣನಾಗು, ಜ್ಞಾನದಲ್ಲಿ ತತ್ವದಲ್ಲಿ ಶಾಂತಿಯಲ್ಲಿ ಒಬ್ಬೊಬ್ಬ ಯೋಗಿಗಳ ಹಾಗೆ ನೀನಾಗು ಅಂತ ತಿಳ್ಕೊಂಡು ಹೇಳಿ ಕೊನೆಗೆ ಒಂದು ಸಾಲನ್ನ ಹೇಳ್ತಾನೆ, ಏನಾದರೂ ಆಗಬೇಕಂದ ಕೊನೆಗೆ ಆದರೂ ನೀನು ಯೋಗ್ಯ ಮಾನವ ನೀನಾಗು ಅಂತ. ಅದನ್ನೇ ಕಲಿಸಿ ನಿಮ್ಮ ಮಕ್ಕಳಿಗೆ ಚಲೋ ಶಿಕ್ಷಣವನ್ನ ಕೊಡಿ ಬೇಡ ಅನ್ನೋದಿಲ್ಲ, ಆದ್ರೆ ಇನ್ನೊಬ್ಬರಿಗೆ ನೆರವಾಗುವ ಶಿಕ್ಷಣವನ್ನ ಕೊಡಿಸದೆ ಹೊರತಾಗಿ ಇನ್ನೊಬ್ಬರಿಗೆ ಮಾರಕ ಆಗುವ ಶಿಕ್ಷಣವನ್ನ ಕೊಡಿಸಲಿಕ್ಕೆ ಹೋಗ್ಬೇಡ್ರಿ. ಏಕದಾಕ್ಷ ಕನ್ನಡ ಮಾತನಾಡ್ಬೇಡ ಸುಮ್ಮನೆ. ನೀವೆಲ್ಲ ಕನ್ನಡ ಶಾಲೆ ಇಂಗ್ಲಿಷ್ ಮೀಡಿಯಂ ಕನ್ನಡ ಶಾಲೆ ಅವರು ಕಲ್ತಿದ್ದು ಕಂಡದಿಲ್ಲ. ಇವು ಕನ್ನಡ ಶಾಲೆ ಕಲ್ತಿದ್ದು ಬಹಳ ಮಜಾ ಇರುತ್ತೆ. ಕನ್ನಡ ಶಾಲೆ ಕಲ್ತಿದ್ದು ಎಷ್ಟು ಮಜಾ ಇರ್ತಾವ ಅಂತಂದ್ರು, ಈಗ ಇಂಗ್ಲಿಷ್ ಮೀಡಿಯಂದವ್ರು ಅದಾರ ಸುಮ್ ಕೊಟ್ಟಿರ್ತಾವ ದಂಡಿಗೆ ಹೋಗಿ ಒಂದ್ ಕಡೆ ಸೈಡ್ ಇಟ್ಕೊಂಡಾರ, ಅವು ಏನೋ ಸಂಬಂಧ ಇಲ್ಲ ಕೊಟ್ಟಿರ್ತಾವ ಅವಾಗ ಇಂಗ್ಲಿಷ್ ಮೀಡಿಯಂ. ಈ ಕನ್ನಡ ಮೀಡಿಯಂದವ್ರು ಇಂಗ್ಲಿಷ್ ಮೀಡಿಯಂ ಎಷ್ಟು ಮಜಾ ಇರ್ತಾರ ಅಂದ್ರೆ, ಇವನ ಇಂಗ್ಲಿಷ್ ಮೀಡಿಯಂ ಇವನ ಕನ್ನಡ ಮೀಡಿಯಂ ಹೆಂಗೆ ತಿಳ್ಕೊಬೇಕಂದ್ರೆ ಬಹಳ ಚಂದ ಉದಾಹರಣೆ ಹೇಳ್ತೀನಿ, ಕರೆಕ್ಟ್ ಕೇಳಿ. ಇವ ಪಕ್ಕ ಕನ್ನಡ ಮೀಡಿಯಂ ಇವ ಪಕ್ಕ ಇಂಗ್ಲಿಷ್ ಮೀಡಿಯಂ ಅದಾವ ಅಂತ ಹೆಂಗೆ ಕಟ್ಟಿದೇಬೇಕಂದ್ರ, ಒಂದ್ ನಾಯಿ ಬೊಗಳಕತ್ತಾಗ ಓಡ್ ಹೊಂಟಿದ್ನಪ್ಪ ಅಂದ್ರೆ ಇವ ಪಕ್ಕ ಇಂಗ್ಲಿಷ್ ಮೀಡಿಯಂ ಅದಾವನದ ಅಂತ ತಿಳ್ಕೋಬೇಕು. ಏನೋ ಒಂದ್ ನಾಯಿ ಬೊಗಳಕತ್ತಾಗ ಓಡ್ ಹೊಂಟಿದ್ದ ಅಂದ್ರೆ ಇವ ಪಕ್ಕ ಜೇರ್ಕತ್ ನಾಯಿ ಬೊಗಳಕತ್ತಾಗ ಒಂದ್ ಬಡಿಗೆ ತೋಡ್ ಹೇಗ ಬೆಣ್ಣ ಹತ್ತಿದ್ದ ಅಂದ್ರ ಇವ ಪಕ್ಕ ಕನ್ನಡ ಮೀಡಿಯಂ ಅಂತ ತಿಳ್ಕೋ. ಕಟ್ಟ ಮಜಾ ಇರ್ತಾರ, ಸೊಂಟ ಮುರಿದ ಕಾಲಿಗಿನ ಮುರಿದ ಬರ್ತಾವ ಕನ್ನಡ ಮೀಡಿಯಂ. ಇವು ಬಹಳ ಚಂದ ಇರ್ತಾವ ಕನ್ನಡ. ನೀವು ತಿಳ್ಕೊಂಡ್ರಿ ಇಂಗ್ಲಿಷ್ ಮೀಡಿಯಂದವ್ರು ಬಹಳ ಚಂದ ಕಲ್ತಿರ್ತಾರ, ಹೋಗಿ ಹೋಗಾರ ಅಂತ ನೀವು ತಿಳ್ಕೊಂಡ್ರಿ. ಇಂಗ್ಲಿಷ್ ಮೀಡಿಯಂದವ್ರು ಬಹಳ ಚಂದ ಕಲ್ತ್ರ ಅಂದ್ರೆ ಎಲ್ಲೋ ಸಾಫ್ಟ್ವೇರ್ ಆಫೀಸ್ನಾಗ ಇನ್ನೊಬ್ಬರ ಕೈಯೊಳಗೆ ಹೋಗಿ ದುಡಿತಾರೆ. ಕನ್ನಡ ಮೀಡಿಯಂದವ್ರು ಕಲ್ತಂತವ್ರು ಇನ್ನೊಬ್ಬರ ಕೈಯೊಳಗೆ ದುಡಿಯುವಂತವರೆಲ್ಲ 4 ಜನರನ್ನ ತಮ್ಮ ಕೈಯೊಳಗೆ ದುಡಿಯಾಕಿಟ್ಕೊಳ್ಳೋ ಅಷ್ಟರ ಮಟ್ಟಿಗೆ ಬೆಳಿತಾರೆ ಕನ್ನಡ ಮಾಧ್ಯಮದ ಶಾಲೆ. ಯಾಕಂದ್ರೆ ನಾವು ಕನ್ನಡ ಶಾಲೆ ಕಲ್ತೀವಿ, ನಾವೇ ಇಂಗ್ಲಿಷ್ ಮೀಡಿಯಂ ಕಲ್ತಿಲ್ಲ. ಅದಕ್ಕಾಗಿ ನಮ್ಮ ಅಭಿಮಾನದ ಶಾಲೆ ಹೆಸರು ಹೇಳ್ತೀವಿ, ಯಾಕಂದ್ರೆ ಕನ್ನಡ ಮಕ್ಕಳು ನಾವಿಲ್ಲ. ಹೇಳ್ತಾ ಇದ್ದೆ, ಮಕ್ಕಳ ಬದುಕಿನಲ್ಲಿ ಸಂಸ್ಕಾರವನ್ನ ಕೊಡಬೇಕು. ನೀವು ನಿಮ್ಮ ಹತ್ರ ಎಷ್ಟೆಲ್ಲ ಹಣ ಇರಲಿ, ನಿಮ್ಮಲ್ಲಿ ಏನೆಲ್ಲ ಬೇಕಾದ ಸಂಪತ್ತಿರಲಿ, ಆದರೆ ಆ ಸಂಪತ್ತಿಗೂ ಮುನ್ನ ನಿಮ್ಮ ಮನೆಗೆ ಗೌರವ ಬರಬೇಕಾಗಿತ್ತು ಅಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು. ಹಿರಿಯರ ಜೊತೆಗೆ ಹೇಗೆ ಮಾತನಾಡಬೇಕು, ತಂದೆ ತಾಯಿಗಳ ಜೊತೆಗೆ ಹೇಗೆ ಮಾತನಾಡಬೇಕು, ಕಿರಿಯರ ಜೊತೆಗೆ ಹೇಗೆ ಗೌರವವನ್ನ ಕೊಡಬೇಕು ಅನ್ನುವಂಥದ್ದನ್ನ ಇವತ್ತಿನ ದಿನ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸಬೇಕಾಗಿದೆ. ಅದನ್ನ ಬಿಟ್ಟಿರಿ ಏನೇನ ಕಲ್ಸಾಕತ್ತೀರಿ. ತಂದೆ ತಾಯಿಗಳು ಒಂದ್ ಸಣ್ಣ ಕೂಸಿರ್ತದ ಬಹಳ ಚಂದ ಅಂತಂದ್ರೆ ಬಹಳ ಬಹುಶಃ ಒಂದ್ 5-6 ವರ್ಷದ ಕೂಸದು. ಅಪ್ಪ
ಹಿಂಗ ಅಪ್ಪನ ಕಡೆ ಓಡಿ ಬಂದಗಳೇ ನೀವು ಹುಡುಗ ಕೇಳತ್ತಂತ ಯಪ್ಪ ಯಪ್ಪ ಅವ್ವ ಇಲ್ಲ ಏ ಗೊತ್ತ ನಿಮ್ಮ ಅವ್ಗ ಅವ್ವ ಅನ್ನಿ ಅಪ್ಪ ಅನ್ನಂತಂದ ಯಾವುದು ಅಪ್ಪ ನಿಮ್ಮ ಅವ್ಗ ಅವ್ವ ಏನ್ ಮಾಡ್ತಿ ಅಪ್ಪ ಅಂತ ಕೇಳು ಆಯ್ತು ಪಾಪ ಪಪ್ಪ ಪಪ್ಪ ಇಲ್ಲದ ಅಂತ ಕೇಳ್ತದ ಮಾತು ಒಳಗ ಅಡಿಗೆ ಮಾಡಕತ್ತ ಹೋಗ್ಬೇಕು ಹುಡುಗ ಹುಡುಗ ಅಂತ ಹೋಯ್ತು ಹೊರಗೊಂತ ಹೋಗಿ ಪಪ್ಪ 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 ಏನ್ ಮಾಡಕತ್ತೆ ಅಂತ ಕೇಳ್ತಿದ್ವಿ ಯಾರಿಗೆ ಹೌದು ಹೌದು ಆದ್ರೆ ಯಪ್ಪ ಪಾಪ ಅಲ್ಲ ಅವು ಅಂದ್ರೆ ಪಾಪ ಅಲ್ಲಿ ಹೋಗು ಅಂತದು ಇಲ್ಲ ಪಪ್ಪ ಹೇಳಣ ನಿನಗ ಪಪ್ಪ ಅನ್ನೋ ಅಂತ ಹೇಳಣ ಹಂಗಂದ್ರೆ ನಿಮ್ಮ ಅಪ್ಪಗ ಅವ್ವ ಅನ್ನಂತದು ಅದೇ ನಿಮ್ಮ ಅಪ್ಪಗ ಅವ್ವ ಅನ್ನೋ ಇದು ಹುಡುಗ ಇದು ಸಣ್ಣದಿದ್ದಾಗ ಬಹಳ ಚಂದ ಅನಿಸ್ತು ನಿಜ ಏನು ಅಪ್ಪಗ ಅವ್ವ ಅಂತಿತ್ತು ಅವಾಗ ಇದು ಸಣ್ಣವರಿದ್ದಾಗ ಬಹಳ ಚಂದ ಅನಿಸ್ತು ಅದು ಏನಾಗ್ಬಿಡ್ತು ಅಂದ್ರೆ ಋಣ ಆಗ್ಬಿಡ್ತು ಹುಡುಗ ದೊಡ್ಡ ದೊಡ್ಡ ಆಗ್ಬಿಡಕು ಅದೇ ಋಣ ಆಗ್ಬಿಡ್ತು ಒಂದಿನ ಹೀಗೆ ಅಂಗಳದೊಳಗೆ ಆಡ್ಬೇಕಾದ್ರೆ ಹೇಗೆ ಯಾರೋ ಒಬ್ರು ಹೊಂಟಿದ್ರು ಕೇಳಿದ್ರೆ ತಮ್ಮ ನಿಮ್ಮ ಅಪ್ಪ ಏನ್ ನೋಡಕತ್ತಮ್ಮ ನಮ್ಮ ಅಪ್ಪಗಳು ರೊಟ್ಟಿ ಬಿಡಕತ್ತಾನ ಅಂತ ಗೊತ್ತಿತ್ತಲ್ಲ ಕಲಿಸಿದ್ರೆ ಹಾಗೆ ಏನ್ ಮಾಡಕತ್ತ ನಿಮ್ಮಪ್ಪ ನಮ್ಮ ಅಪ್ಪಗಳು ರೊಟ್ಟಿ ಬಿಡಕತ್ತಾನ ಹಾಗಾಯ್ತೊಬ್ಬರಿಗೆ ಹಾಗಿದ್ರೆ ನಿಮ್ಮ ಮೌಲ್ಯ ಮಾಡಕತ್ತ ನಮ್ಮ ಮೌದಾಡಿ ಮಾಡ್ಕೊಳಕತ್ತಾವ ಅಂತಿದ್ರು ಸಂಸ್ಕಾರ ಕಲಿಸ್ಬೇಕಲ್ಲ ಮಕ್ಕಳು ಅದಕ್ಕಾಗಿ ಶಾಸ್ತ್ರ ಹೇಳ್ತದೆ ಸಿದ್ಧಾಂತ ಹೇಳ್ತದೆ ಗಿಡವಾಗಿ ಬಗ್ಗದ್ದು ಎಲ್ಲ ಗೊತ್ತಿದ್ರು ಮತ್ತಂಗ ಮಾಡ್ತೇವೆ ಎಷ್ಟು ಚಲೋ ಗೊತ್ತೈತಿ ನಿಮಗೆ ಈ ಮಾತು ನಿಮ್ಮತ್ತಿನ ಮಾತ ಎಷ್ಟು ಗೊತ್ತಿದ್ರು ಹಿಂಗೆ ಮಾಡಕತ್ತೀರಿ ಅಂದ್ರೆ ಏನ್ ಮಾಡೋದು ನಾವು ಅವ ಕೈ ಮುಗಿತೇನೆ ಮಕ್ಕಳ ಕೈಯಲ್ಲಿ ಫೋನ್ಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಫೋನಿನಿಂದ ಮಕ್ಕಳ ಬದುಕನ್ನ ದೂರ ಇಡ್ರಿ ಪರವಾಗಿಲ್ಲ ನಡೀತದೆ ಮಕ್ಕಳ ಬದುಕು ಸಾಯೋದಿಲ್ಲ ಬದುಕ್ತದೆ ಫೋನ್ ಇಲ್ಲಾದ್ರಾಗೂ ಬದುಕಿದ್ದೀವಿ ಫೋನ್ ಇದ್ದಾಗೂ ನಾವು ಬದುಕಾಕತ್ತೀವಿ ಹೌದಲ್ಲ ಇವಾಗ 25 ವರ್ಷದಿಂದ ನಿಮ್ಮ ಕೈಯಾಗೆಲ್ಲ 100 ಸಸಿದ್ದಲ್ಲ ಆಪಲ್ ಫೋನ್ ಐಫೋನ್ ಎಲ್ಲ ಇದ್ವಲ್ಲ ನಿಮ್ಮ ಕೈಯ ಇದ್ವೋ ಇಲ್ಲ ಇಲ್ಲಲ್ಲ ಇವಾಗೆಲ್ಲ ಅದಾವಲ್ಲ ಅವತ್ತು ಇದ್ರಿ ಇವತ್ತು ಇದ್ದೀರಿ ನಿಮಗ್ ಸತ್ಯ ಹೇಳ್ತಾನೆ ನೀವೆಲ್ಲ ಏನ್ ಮಾಡಕತ್ತೀರಿ ಇವತ್ತು ಮಕ್ಕಳ ಬದುಕು ನಿಮ್ಮ ಬದುಕು ನಮ್ಮದು ಎಲ್ಲ ಎದಕ್ಕೆ ಹಾಳಾಗತೈತಿ ಅಂತಂದ್ರೆ ಇವ ನೀವು 6 ಗಂಟೆ 30 ನಿಮಿಷ ಆಯ್ತು ಅಂದ್ರೆ ಒಲಿ ಮೇಲೆ ಏನ್ ಇಟ್ಟಿರೋದನ್ನ ತಗೋರೋದೆಲ್ಲ ರಿಮೋಟ್ ಹಿಡ್ಕೊಂಡು ಕೂತ ಬಿಡ್ತೇವೆ ಎದ್ರ ಮುಂದ 2 ಚಾರ್ಜರ್ ಹಾಕ್ತಿರಲ್ಲ ಟಿವಿ 6 ಗಂಟೆ 30 ನಿಮಿಷ ಆಯ್ತು ಅಂದ್ರೆ ಕೈಯಾಗ ರಿಮೋಟ್ ಹಿಡ್ಕೊಂಡು ನೀವು ಕುಂಡಿರ್ತೀರಿ ಈ ಮಾರಕ್ಕೊಂದು ಅಂಗಡಿ ಇವಾಗ ಓದೋದ್ರ ಸುತ್ತ ಹಾಕೊಂಡು ನೀವು ಓಡಾಡ್ಕೊಂತ ಬರ್ತಾವ ಆ ರೋಡ್ ಯಾವ್ದ ಈ ರೋಡ್ ಯಾವ್ದ ಗಟ್ಟರ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವ್ರಿಗೆ ಅದೊಂದು ಪರಂ ಇವು ಅಂಗಡಿ ಹೋದ್ರೆ ಓಡಾಡ್ಕೊಂತ ಬರ್ತಾವ 6 ಗಂಟೆ 30 ನಿಮಿಷ ಕೂತ್ರ 11:30 ಮಟ್ಟ ನೀವು ಟಿವಿ ಮುಂದ್ಕೊಂಡಿರ್ತೀರಿ ಇವತ್ರ ಕೈಯಾಗಿ ಏನ್ ಮಾಡಕತ್ತೀರಿ ಅಂದ್ರೆ ಇವು ಬಾಯ್ ಮಾಡ್ತಾವ ಇವು ಅಲ್ಲಿ ಓಡಾಡ್ತಾವ ಅಂತ ತಿಳ್ಕೊಂಡು ಕೈಯಾಗ ಫೋನ್ ಕೊಟ್ಕೊಂಡು ಸಾಕತ್ತೀರಿ ಇವೇನ್ ಮಾಡಕತ್ತಾವ ಫೋನ್ ಕೈಯಾಗ ಹಿಡ್ಕೊಂಡ್ರ ಅದ್ರಾಗ ಹಾಯ್ ಬಾಯ್ ಅಂತ ಚಾಟ್ ಮಾಡ್ಕೊಂತ ಬಾಡಿ ಹಾಕೊಂತ ಇವೆಲ್ಲ ಮತ್ತ ಇವತ್ತು ಸದೃಢ ಪರಿಸ್ಥಿತಿ ಮಕ್ಕಳ ಬದುಕೆಲ್ಲ ಫೋನಿನಿಂದ ಹಾಳಾಗ್ತಾ ಇದೆ ನಿಜವಾಗ್ಲೂ ನಿಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ಬಾಲ್ಯದಲ್ಲಿದ್ದಾಗ ಸಂಸ್ಕಾರವನ್ನ ಕೊಡ್ರಿ ಮಕ್ಕಳ ಬದುಕು ಬದಲಾವಣೆ ಆಗ್ತದೆ ರಾಮಲಿಂಗಯ್ಯ ನೀಲಮ್ಮರ ಪುಣ್ಯ ಗರ್ಭದಲ್ಲಿ ಜನಿಸಿದ ಒಂದು ಕೂಸು ಎಷ್ಟು ಅದ್ಭುತವಾಗಿ ಬೆಳೀತದೆ ಸಂಸ್ಕಾರ ಕೊಟ್ಟರೆ ಅನ್ನೋದೊಂದು ಮಾತಾಡುತ್ತೇನೆ ಗಮನಿಸಿ 1918ರಲ್ಲಿ ಈ ಕೂಸು ಜನ್ಮ ತಾಳುತ್ತದೆ ತಾಯಿಯ ಪುಣ್ಯ ಗರ್ಭ ನೀಲಮ್ಮರ ಪುಣ್ಯ ಗರ್ಭದಲ್ಲಿ ತಾಯಿ ನೀಲಮ್ಮ ಆ ಮಗುವಿಗೆ ಸಂಸ್ಕಾರವನ್ನು ಕೊಡ್ತಾಳೆ ದೀಕ್ಷೆಯನ್ನು ನೀಡುತ್ತಾಳೆ ಆ ಮಗುವಿನ ಬದುಕಿನಲ್ಲಿ ತನ್ನ ಜೀವನದ ಉದ್ದಗಲಕ್ಕೂ ಆ ಕೂಸಿಗೆ ಬೋಧನೆಯನ್ನು ಮಾಡ್ತಾಳೆ ನಂದ ನೀನು ಕೇವಲ ತಂದೆ ತಾಯಿಗಳಿಗೆ ಮಾತ್ರ ನೆರವಾಗುವಂತ ಮಗ ಆಗಬೇಡ ಈ ಜಗತ್ತಿಗೆ ನೆರಳು ನೀಡುವಂತ ಮಗ ಆಗುವಂತ ತಾಯಿ ಸಂಸ್ಕಾರ ಕೊಡ್ತಾಳೆ ಅವತ್ತೇ ಮಗ ಸಂಸ್ಕಾರದ ಕಡೆಗೆ ಮುಖ ಮಾಡ್ತಾನೆ ಆ ಮಗ ಬೇರೆ ಯಾರು ಅಲ್ಲ ಕಮಡಳ್ಳಿಯ ರವಿನವ ರಾಚೋಟೇಶ್ವರ ಲಿಂಗೈಕ್ಯ ರಾಚೋಟೇಶ್ವರ ಮಹಾಸ್ವಾಮಿಗಳವರು ಸಂಸ್ಕಾರ ಕೊಡಬೇಕು ಸ್ವಾಮಿಯ ತಾಯಿಯ ನೀಲಮ್ಮ ಆ ಮಗುವಿಗೆ ಸಂಸ್ಕಾರ ಕೊಟ್ಟಿದ್ದಕ್ಕಾಗಿ ಶತಮಾನವನ್ನ ಪೂರೈಸಿದ ಪುಣ್ಯ ಪುರುಷ 103 ವರ್ಷ ಬದುಕಿದ್ರು ಸಸಾಲಟ್ಟಿಗೆ ಬೆಳಕೆ ನೀಡದೇ ಇರತಕ್ಕಂತಹ ಸಂದರ್ಭದಲ್ಲಿ ಈ ಊರಿಗೆ 1970ರಲ್ಲಿ 63 ಸನ್ಯಾಸಿಗಳನ್ನ ಧರಿಸಿ ಮೊಟ್ಟ ಮೊದಲಿಗೆ ಜಂಗಮ ಪಾದ ಪೂಜೆಯನ್ನು ಮಾಡಿಸಿದ ಮಹಾಯೋಗಿ ಅಂದ್ರೆ ಅದು ಕಮಡಳ್ಳಿಯ ರಾಚೋಟೇಶ್ವರ ಮಹಾಸ್ವಾಮಿಗಳು. ನಾವೆಲ್ಲ ಖುಷಿ ಪಡಬೇಕು, ಅಭಿಮಾನ ಪಡಬೇಕು. ಆ ಗುರು ನಮ್ಮೂರಿಗೆ ಬಂದ ಸಾಮಾನ್ಯ ಏನು ಮತ್ತೆ
86ರಲ್ಲಿ 111 ಮಂಟಪ ಪೂಜೆಯನ್ನು ಇದೇ ಸಸಾಲಟ್ಟಿಯ ಪುಣ್ಯ ನೆಲದಲ್ಲಿ ರಾಚೋಟೇಶ್ವರ ಮಹಾಸ್ವಾಮಿಗಳವರು ಮಾಡಿರುವಂತಹ ಇತಿಹಾಸ ಬರ್ತದೆ. ಕಾರಣ ಅವತ್ತು ನೀಲಮ್ಮ ತಾಯಿಯ ಪುಣ್ಯ ಧರ್ಮದಲ್ಲಿ ಜನಿಸಿದ್ದಕ್ಕಾಗಿ ನೀಲಮ್ಮ ಸಂಸ್ಕಾರ ಕೊಟ್ಟ ಪ್ರತೀಕಕ್ಕಾಗಿ ಕಮಡಳ್ಳಿಯಿಂದ ಇಲ್ಲಿಗೆ ಕರ್ಕೊಂಡು ಬಂದು ನಿಮಗೆಲ್ಲರಿಗೂ ಸಂಸ್ಕಾರ ನೀಡಿದ್ರೆ ಹೊರತಾಗಿ ಅವರಿಗೆ ಸಂಸ್ಕಾರ ಇಲ್ಲ. ನಿಮ್ ಕಡೆ ಯಾಕೆ ಕೊಡ್ತಿದ್ರು? ಅವತ್ತು ತಾಯಿ ಕೊಟ್ಟ ಸಂಸ್ಕಾರ ನಿಮ್ಮೂರಲ್ಲಿ ಒಂದು ಬಹಳ ಚಲೋ ಕೂಸು ತಯಾರಾಗತ್ತದ. 2 ವರ್ಷದಿಂದ ಎಷ್ಟೋ ಜನ ಬಡಿತಿದ್ರಿ, ಎಷ್ಟೋ ಜನ ಬೈತಿದ್ರಿ, ನಡಿ ಅಂತ ಕಳಿಸ್ತಿದ್ರಿ. ಈಗ ಬಹಳ ದೊಡ್ಡ ಯೋಗ ಮಂದಿರದೊಳಗೆ ಅಭ್ಯಾಸ ಮಾಡಕತ್ತದ. ಇವತ್ತನ್ನಾಕತ್ತೀರಿ ಯಪ್ಪ ನಮ್ಮ ಮಠಕ್ಕೆ ಸಾಮಾನ್ಯ ಅಲ್ಲ, ಮತ್ತು ಶಿವಲಿಂಗ ಶಿವಯೋಗಿನ ಬಂದಾನ, ಆತ ಬಸವಲಿಂಗನ ಸ್ವರೂಪದೊಳಗ ಶಿವಯೋಗ ಮಂದಿರದೊಳಗ ದಾನ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ಕಾರಣ ಶಿವಯೋಗ ಮಂದಿರದ ಸಂಸ್ಥೆಯ ಸಂಸ್ಕಾರ. ಅವತ್ತು ಬಡಿತಿದ್ರಿ ಬಡಿ ನೋಡ್ರಿ, ಯಾರೋ ಒಬ್ರು ಹೋಗಿ ಬಡಿತೀರಿ, ಕೈತೀರ, ಭಾರತ್ ಬಂದು ನಮಸ್ಕಾರ ಮಾಡ್ತೀರಿ, ಹೌದಲ್ಲ? ಕಾರಣ ಸಂಸ್ಕಾರ ಒಂದು ತಲೆ ಬಿಡುತ್ತಂದ್ರೆ ಯೋಗ್ಯ ಮೂರ್ತಿ ಆಗ್ತದೆ ಎನ್ನುವುದಕ್ಕಾಗಿ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ನಿಮ್ಮ ಮಕ್ಕಳು ಈ ಜಗತ್ತಿನೊಳಗ ದೇವರಾಗಿ ಮೆರೀತಾರೆ. ಹಾಗಾಗಿ ಮಕ್ಕಳ ಬದುಕಿನಲ್ಲಿ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ. ಕಾರಣ ಇವತ್ತು ಮಕ್ಕಳು ಏನು ಅನ್ನೋದೇ ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತೇ ಇಲ್ಲ. ಗುರು ಅಂದ್ರೆ ಗೊತ್ತಿಲ್ಲ, ಲಿಂಗ ಅಂದ್ರೆ ಗೊತ್ತಿಲ್ಲ, ಜಂಗಮ ಅಂದ್ರೆ ಗೊತ್ತಿಲ್ಲ, ಪಾದೋದಕ ಅಂದ್ರೆ ಗೊತ್ತಿಲ್ಲ, ಮಠ ಅಂದ್ರೆ ಗೊತ್ತಿಲ್ಲ, ಮಂದಿರ ಅಂದ್ರೆ ಗೊತ್ತಿಲ್ಲ, ಪೂಜೆ ಪುನಸ್ಕಾರ ಅಂದ್ರೆ ಇವತ್ತು ಮಕ್ಕಳಿಗೆ ಗೊತ್ತೇ ಇಲ್ಲ. ಪೂಜೆ ಮಾಡಂದ್ರ ನೀವೆಲ್ಲ ಇವತ್ತು ದೇವರ ಜೊತೆ ಶಂಭೂರ್ ಫೋಟೋ ಇಟ್ಟಿರ್ತೀರಿ, ಶಂಭೂರ್ ದೇವರು ಇಟ್ಟಿರ್ತೀರಿ, ಅದನ್ನ ಆಕಾರ ಮಾಡಿಬಿಟ್ರಿ ದೇವರ ಕೊಲಿಲಿ. ಅದನ್ನ ಪೂಜೆ ನೀವು ಮಾಡೋದ್ರಲ್ಲ ಮಕ್ಕಳಿಗೆ ಹೇಳ್ತೀರಿ, ಅವೇನ್ ಮಾಡ್ತಾವ? ಒಂದು ಬಕೆಟ್ನಾಗ ಒಂದು ಕೊಡ ನೀರ್ ಹಾಕಿ ತೊಳೆದಿಟ್ಟೆ ಬರ್ತಾವ ಜಗಲಿನ. ಕಾರಣ ಇದು ನೀವು ಕೊಟ್ಟ ಸಂಸ್ಕಾರ. ನೀವು ಚಲೋ ಸಂಸ್ಕಾರ ಕೊಟ್ಟರೆ ಚಲೋ ತಯಾರಾಗ್ತಾವ, ಹಂಗ ಕೊಟ್ರೆ ಹಂಗ ತಯಾರಾಗ್ತಾವ. ಎಷ್ಟು ಚಲೋ ಏನೋ ಎಷ್ಟು ಗೊತ್ತಿರೋ ಮಕ್ಕಳಿಗೆ ಭೂಮಿ ಮೇಲೆ ಅದಾರ ಹುಡುಗರಿಗೆ ಅಂತಂದ್ರೆ ಏನು ಗೊತ್ತಿಲ್ಲ. ಬಹುಮೋದಿದ್ದ ಗುರುಗಳು ಯಪ್ಪ ಏನಂತಮ್ಮ ಯಪ್ಪ ಮಕ್ಕಳಾಗಿಲ್ಲ ಅಂದ್ರ ಗುರುಗಳು ಅಂದ್ರು. ಹೌದಂತ ತಮ್ಮ ಬಾಯಿ ತೋ 2 ಕಾರ್ಯಕದವ ಈ ಉತ್ತತ್ತಿಯನ್ನ ತಗೋ, ನಿನಗೆ ವರ್ಷ 90ರೊಳಗ ಗಂಡ ಮಗು ಆಕೈತಿ. ಹೋದ ಮತ್ತು 3-4 ತಿಂಗಳು ಬಿಟ್ಟು ವಾಪಸ್ ಬಂದ. ಯಪ್ಪ ಅಂದ ಅದರಿಗೆ ಕೂತಿದ್ರು, ಚಿಮ್ಮಡ ಕೂತಿದ್ರು. ಯಪ್ಪ ಅಂದ ಏನು ಯಪ್ಪ ಇನ್ನೂ ಮಕ್ಕಳು ಏನು 6-3 ತಿಂಗಳ ಮಕ್ಕಳು ಅಥವಾ ಈ ಮಗನಿಗೆ ಅಂತ ಬಂದ. ಯಪ್ಪ ಯಪ್ಪ ಇನ್ನೂ ಮಕ್ಕಳು ಆಗಿಲ್ರಿ. ಹೌದಾ ಬಾ ಹಂಗಂದ್ರ ಈ ಸಲ ಎಲ್ಲ ನಿಂಬೆ ಎಲ್ಲ ತಗೊಂಡವ ತಂದ ಕೊಟ್ಟ ಮಂತ್ರಿಸಿದ್ರು. ಆಯ್ತು ಹಾಕ ಹೋಗು ಮನೆಗೆ ಹೋದ. ಮತ್ತ 5-6 ತಿಂಗಳು ಬಿಟ್ಟು ಮತ್ತೆ ವಾಪಸ್ ಮಠಕ್ಕೆ ಬಂದ. ಯಪ್ಪ ಏನಪ್ಪ ಇನ್ನೂ ಮಕ್ಕಳು ಆಗಿಲ್ರಿ ಯಪ್ಪ. ಬಾಯ್ ಸಲ ಕರೀದಿರ ಕರೀದಾರ ತಗೊಂಡು ಬಂದು ಹಿಂಗ್ ಕೊಡಬೇಕಾದ್ರೆ ಭಕ್ತರೆಲ್ಲ ಹೋಗಿದ್ರು. ಗುರುಗಳು ಕರೆದು ಅನ್ಕೊಂಡಿರ್ಸ್ಕೊಂಡ್ರಿ, ಬಾಯಿ ತಗೊಂಡ್ರು. ಯಾಕೆ ಕೊಂಡ್ರು ತಮ್ಮ? ಅವ್ರು ಪ್ರತಿ ಸರಿ ಬಂದಾಗ ನಿನ್ ಕೇಳಕ್ಕಾಗಿಲ್ಲ, ಬಹಳ ಖರ್ಚಿತ್ತು, ಅಮಾಸೆ ಬಹಳ ಜನ ಇದ್ರು, ಇವತ್ತು ಕಡಿಮೆ ಹಾಕೊಂಡ್ರು. ಹೌದು ಕುಂತ 1ನೇ ಸರಿ ಬಂದಿ ಮಕ್ಕಳಾಗಿಲ್ಲ, ನೀವು ಒಬ್ಬನ ಬಂದಿ 2 ಉತ್ತತ್ತಿ ಕೊಟ್ಟೆ ತಗೊಂಡು ಹೋದಿ. ಆಯ್ತು 2ನೇ ಸರಿ ಬಂದಿ 2 ನಿಂಬೆಯನ್ನು ಕೊಟ್ಟೆ ಮಂತ್ರಿಸ್ಕೊಂಡಿ ಹೋದಿ. ಹೊಳಿ ಒಬ್ಬನ ಬಂದಿ 3ನೇ ಬಂದಿ ಮತ್ ಇನ್ನು ಮಕ್ಕಳಾಗಿಲ್ಲ ನಾಕತಿ. ಈ ಸರಿ ನಾವು ಒಬ್ಬನ ಬಂದಿಲ್ಲ, ನೀನ್ ಹೆಂಡತಿ ಇಲ್ಲದಲ್ಲ ಅಂತ ಕೇಳಿದಂತ ಗುರುಗಳು. ಅವಾಗ ಅಂತ ಅಪ್ಪ ಇನ್ನೂ ಮದುವೆ ಆಗಿಲ್ರಿ, ನೀನ್ ಮದುವೆ ಮಕ್ಕಳ ಮಗನಿ ಎಲ್ಲಿ ಹೋಗಿ ಏನು ಕೇಳಬೇಕು, ಏನ್ ಮಾಡಬೇಕಂತ ಗೊತ್ತಿಲ್ಲ ಇವತ್ತು ಮಕ್ಕಳಿಗೆ. ಕಾರಣ ಸಂಸ್ಕಾರದ ಕೊರತೆ. ಹಾಗಾಗಿ ನಮ್ಮ ಮಕ್ಕಳ ಬದುಕಿಗೆ ಚೆನ್ನಾಗಿ ಸಂಸ್ಕಾರವನ್ನು ಕೊಡ್ರಿ, ಹಾಗೆ ಮಕ್ಕಳು ಬದಲಾಗ್ತಾರೆ. ನಿಮ್ಮ ಮನೆಯೊಳಗೆ ಏನೆಲ್ಲ ಇರಲಾಕ ಮಗ ಅವ ನನಗೆ ಹೊಟ್ಟೆ ಶಿವ ಅಂತ ಬಂದಾಗ ನಿಮ್ಮ ಮನೆಯೊಳಗೆ ಕ್ವಿಂಟಲ್ ಗಟ್ಟಲೆ ಅಕ್ಕಿ ಇರಲಾಕ, ಗೋಡನ್ ಗಟ್ಟಲೆ ಅಕ್ಕಿ ಆಗಿರಲಾಕ ಮಗ ಒಂದು ದಿನ ಹಸಿವು ಅಂತ ಬಂದಾಗ ಆತನಿಗೆ ಒಂದು ತುತ್ತ ಅನ್ನ ಸಿಗಲಾರಂಗೆ ನೋಡ್ಕೋರಿ, ಒಂದು ದಿನ ಉಪವಾಸ ಕೆಡವಿ ನೋಡ್ರಿ. ಅವಾಗ ಮಗನಿಗೆ ಬದುಕುವಂತದ್ದು ಅರ್ಥ ಆಗ್ತದೆ, ಬದುಕುವಂತದ್ದು ಅರ್ಥ ಆಗ್ತದೆ. ಮಗ 365 ದಿನ 365 ಜೋಡ ಬಟ್ಟೆ ಮನೆಯೊಳಗಿದ್ರು ಸಹಿತ ಮಗ ಒಂದು ದಿನ ಅವ ನನಗೆ ಹೊಸ ಪ್ಯಾಂಟ ಹೊಸ ಅಂಗಿ ಬೇಕು ಅಂತ ಕೇಳಿದಾಗ ಒಂದು ದಿನ ಹರಕ ಪ್ಯಾಂಟ ಹರಕ ಅಂಗಿ ಮಗನಿಗೆ ಉಡಿಸಿ ನೋಡ್ರಿ, ಬದುಕು ಅನ್ನುವಂಥದ್ದು ಅರ್ಥ ಆಗುತ್ತದೆ. ಅವ ನನಗೆ 1,000 ರೂಪಾಯಿ ಬಹಳ ಅರ್ಜೆಂಟ್ ಬೇಕಾಗ್ಯಾವ ಅಂತ ಮಗ ಬಂದು ಕೇಳಿದಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದಾಗ ₹1 ಕೋಟಿ ಎಫ್ಡಿ ಇರಲ್ಲ ನಿಜ. ಮಗ ಕೇಳಿದಾಗ
1,000 ರೂಪಾಯಿ ಕೇಳಿದಾಗ ಒಂದೇ 1 ರೂಪಾಯಿ ಮಗನ ಕೈಯಾಗ ಸಿಗಲಾರದನ್ನ ನೋಡ್ಕೊಂಡ್ಬಿಡ್ರಿ. ನಿಮ್ಮ ಮಕ್ಕಳೆಲ್ಲ ಯೋಗ್ಯ ವ್ಯಕ್ತಿಗಳಾಗ್ತಾರೆ, ಯೋಗ್ಯ ಮಕ್ಕಳಾಗಿ ಬಿಡ್ತಾರೆ, ಯೋಗ್ಯ ಮಕ್ಕಳಾಗಿ ಬಿಡ್ತಾರೆ. ಕಳಿಸ್ಬೇಕು ಮಕ್ಕಳಿಗೆ. ಎಲ್ಲ ರೀತಿಯಿಂದ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ಮಕ್ಕಳ ಬದುಕು ಬದಲಾಗ್ತದೆ ಹೊರತಾಗಿ ಎಲ್ಲ ಇದ್ರೆ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ, ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಗಳಾದಾಗ ಪತ್ರಿಕಾ ಮಾಧ್ಯಮದವರು ಒಂದು ಕೇಳ್ತಾರಂತೆ, ಸರ್ ಒಂದು ಸಣ್ಣ ಹಳ್ಳಿ ಒಳಗಡೆ ಒಂದು ಗುಡಿಸಲ ಒಳಗಡೆ ನೀವು ಹುಟ್ಟಿರತಕ್ಕಂಥವ್ರು ಇವತ್ತ ರಾಷ್ಟ್ರದ ಗದ್ದುಗೆಯಿಂದ ರಾಷ್ಟ್ರಪತಿಗಳಾಗ್ತಾ ಇದ್ದೀರಿ, ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಪತ್ರಕರ್ತ ಮಾಧ್ಯಮದವರಿಗೆ ಹೇಳ್ತಾರಂತ ರಾಧಾಕೃಷ್ಣನ್ ಅವರು, ನಾ ಸಣ್ಣ ಹಳ್ಳಿಯೊಳಗೆ ಹುಟ್ಟೀನಿ, ಸಣ್ಣ ಗುಡಿಸಲದೊಳಗೆ ಹುಟ್ಟೀನಿ, ಆದ್ರೆ ಅದಕ್ಕಿಂತ ಮುನ್ನ ನನ್ನ ತಂದೆ ತಾಯಿಗಳು ನನಗೆ ಸಂಸ್ಕಾರ ಕೊಟ್ಟಿದ್ದಕ್ಕಾಗಿ ಈ ರಾಷ್ಟ್ರದ ಗದ್ದುಗೆಯಲ್ಲಿ ಏನೇನೆ ಹೊರತಾಗಿ ಮತ್ತೆ ಬೇರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ ಅಂತ ಹೇಳಿದಂತ ರಾಷ್ಟ್ರದ ಗದ್ದುಗೆಯಲ್ಲಿ ವ್ಯಕ್ತಿ ಊಟ ಹೇಳಿರುವ ಘಟನೆ ಇದೆ. ಕಾರಣ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟರೆ ಮಕ್ಕಳ ಬದುಕು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ಬದುಕು ಆಗ್ತದೆ ಎನ್ನುವಂತಹ ಮಾತುಗಳನ್ನ ನಮಗೆಲ್ಲರಿಗೂ ಹೇಗೆ ಮಾತಾಡಿದ್ರೆ ಮುಗಿಸಲಿದೆ. ಇವತ್ತು ನಮ್ಮ ಭಜನಾ ತಂಡದ ಮಾಲಕರು 15 ನಿಮಿಷ ಎಕ್ಸ್ಟ್ರಾ ಮಾಡಿದ್ರು. 15 ನಿಮಿಷ ಎಕ್ಸ್ಟ್ರಾ ಮಾಡಿ 1 ತಾಸು 1 ನಿಮಿಷ 57 ಸೆಕೆಂಡ್ 59 ಸೆಕೆಂಡ್ ಆಯ್ತು ಇವಾಗ. ಹಾಗಾಗಿ ನಮಗೆಲ್ಲರಿಗೂ ವಂದನೆ ಅಭಿನಂದನೆಗಳನ್ನ ಹೇಳಿ ಅತ್ಯಂತ ಭಕ್ತಿಯಿಂದ ಶ್ರವಣವನ್ನು ಮಾಡುವುದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ, ಒಟ್ಟಾರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ, ಮಕ್ಕಳಿಗೆ ನೀತಿಯ ಪಾಠವನ್ನು ಕಲಿಸ್ರಿ, ಮಕ್ಕಳನ್ನ ತಂದು ಇಂತಹ ಗುರುಗಳ ಜಂಗಮರ ಪಾದಕ ತಂದು ಹನಿ ಹೆಚ್ಚುವಂತಹ ಪ್ರಯತ್ನವನ್ನ ಮಾಡಿ, ಹಾಗೆ ಮಕ್ಕಳ ಬದುಕು ಬದಲಾವಣೆ ಆಗುತ್ತದೆ ಎನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಒಟ್ಟಾರೆ ಮತ್ತೆ ನಾಳೆ ತಾವೆಲ್ಲ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ವೇದಿಕೆಗೆ ತಾವೆಲ್ಲ ಬರಬೇಕು ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ನನ್ನ ಎದುರು ಮಾತುಗಳಿಗೆ ವಿರಾಮಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಾಗ್ತಿದೆ. ಇಲ್ಲಿಯವರೆಗೆ ಅದ್ಭುತವಾಗಿ ತಮ್ಮ ಗಾನ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಪರಮ ಪೂಜ್ಯರಿಗೆ ಹಾಗೂ ಗವಾಯಿಗಳಿಗೆ ಶ್ರೀಮಠದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಇವತ್ತಿನ ಮಹಾಪ್ರಸಾದಗಳ ಸೇವೆಯನ್ನು ಹಮ್ಮಿಕೊಂಡಂಥವರು ಅಲ್ಲಪ್ಪ ಮಳ್ಳನವರ್, ಈರಪ್ಪ ಮಗಲಮಟ್ಟಿ, ಮುತ್ತಪ್ಪ ನಿರ್ವಾಣಿ, ಸರ್ದೀಪ್ ಪಿ ಹನಗಂಡಿ, ಪ್ರಶಾಂತ್ ಎಸ್ ಹನಗಂಡಿ. ದಯವಿಟ್ಟು ತಾವೆಲ್ಲರೂ ವೇದಿಕೆಗೆ ಬಂದು ಕಮದೋಳಿಯ ಹಾಗೂ ಚಿಮ್ಮಡದ ಪರಮ ಪೂಜ್ಯರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಂತ ಕೇಳಿಕೊಳ್ತಾ, ಈಗ ರಾಚೋಟೇಶ್ವರ ಮಹಾಸ್ವಾಮಿಗಳು ಕಮದೋಳಿ ಅವರಿಂದ ಆಶೀರ್ವಚನವಿರ್ಬೋದು. ದಯವಿಟ್ಟು ತಾವೆಲ್ಲರೂ ಶಾಂತತೆಯನ್ನು ಕಾಪಾಡಿಕೊಳ್ಬೇಕಂತ ವಿನಂತಿ. ಇನ್ನು ಮೇಲೆ ನಾಳಿನ ದಿನ ಇದೇ ಮಠದಲ್ಲಿ ದಾಸೋಹ ಸೇವೆಯನ್ನು ನಡೆಸಿಕೊಡುವವರು ಮಂಟೂರು ಬಂಧುಗಳು, ಸೊಸೈಟಿ ಗ್ರಾಮದ ಮಂಟೂರು ಬಂಧುಗಳು ಮಾದೇವ್ ಬಿ ಮಂಟೂರ್, ಸುರೇಶ್ ಹುಲಿಯಪ್ಪ ಮಂಟೂರ್, ಶಿವಪ್ಪ ಭೀಮಪ್ಪ ಮಂಟೂರ್, ಬಸಲಿಂಗಪ್ಪ ಹುಲಿಯಪ್ಪ ಮಂಟೂರ್, ದುಂಡೇಶ್ ಮಲ್ಲಪ್ಪ ಮಂಟೂರ್ ಮತ್ತು ರಾಮಪ್ಪ ಈರಪ್ಪ ಮಂಟೂರ್. ಈ ಬಂಧುಗಳಿಂದ ಶ್ರೀಮಠದಲ್ಲಿ ದಾಸೋಹ ಸೇವೆ ಜರುಗುವುದು. ದಯವಿಟ್ಟು ಮಾನ್ಯರು ಸಹಕರಿಸಬೇಕಂತ ಆ ಮಹನೀಯರಿಗೆ ಕೈ ಇರ್ತಕ್ಕಂಥವ್ರು ಒಂದ್ಸರಿ ಜೋರಾದ ಚಪ್ಪಾಳೆಯನ್ನು ತಟ್ಟು. ವಿಶೇಷವಾಗಿ ಇವತ್ತು ಬೆಳಗಿನ ಜಾವ ಒಂದ್ ಮನೆಗೆ ನಾವು ಪ್ರಸಾದಕ್ಕೆ ಹೋಗಿದ್ವಿ. ಅವ್ರ ಹೆಸರು ಪ್ರಕಾಶ್ ಮಳ್ಳಣ್ಣವರ ಅಂತ ತಿಳ್ಕೊಂಡು ಪೂಜ್ಯ ಕೊಂಡೋಳಿ ಪೂಜ್ಯರನ್ನ ಮತ್ತೆ ನಮ್ಮನ್ನ ಮತ್ತೆ ನಮ್ಮ ಕಲಾವಿದರನ್ನ ಇವತ್ತು ಅವ್ರ ಮನೆ ಕರೆಸಿಕೊಂಡು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಜಂಗಮರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಮನೆತನಕ್ಕೆ ಹಾಡು ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹಾರೈಸಿ ಆ ಮನೆತನದವರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಮರ್ಪಣೆ ಮಾಡಿ. ದಯವಿಟ್ಟು ಬೇಗನೆ ಮಾನ್ಯರು ಬಂದು ಶ್ರೀಗಳವರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಅಲ್ಲಪ್ಪ ಬಿ ಮಳ್ಳನವರ್, ಈರಪ್ಪ ಬಿ ಮಗಲಮಟ್ಟಿ, ಮುತ್ತಪ್ಪ ನಿರ್ವಾಣಿ, ಸರ್ದೀಪ್ ಪಿ ಹನಗಂಡಿ, ಪ್ರಶಾಂತ್ ಎಸ್ ಹನಗಂಡಿ. ದಯವಿಟ್ಟು ದಾಸೋಹ ಸೇವೆಯನ್ನು ನೆರವೇರಿಸಿಕೊಟ್ಟಂತ ಮಾನ್ಯರು ಬೇಗನೆ ವೇದಿಕೆಗೆ ಬಂದು ಶ್ರೀಗಳವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ. ಬೇಗ ಸ್ವಲ್ಪ ದಾಸೋಹ ಸೇವಾರ್ಥಿಗಳು ಬೇಗನೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಸಮಯ ಆಗಿರೋದ್ರಿಂದ ಬೇಗನೆ ಬಂದು ತಾವು ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ವಿನಂತಿಸಿಕೊಳ್ಳಿ.
ಮತ್ತೆ ಪುನಃ ತಾವೆಲ್ಲ ನಾಳೆ ಬರಬೇಕಾದ್ರೆ ಇದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಪ್ರವಚನದಲ್ಲಿ ಪಾಲ್ಗೊಳ್ಳಬೇಕು, ಈ ಪ್ರವಚನದ ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ಮತ್ತೊಮ್ಮೆ ತಮಗೆ ನಾನು ತಿಳಿಸಲಿಕ್ಕೆ ಇಚ್ಛಪಡ್ತೇನೆ. ಆ ನಾಗಪ್ಪ ಅವ್ರ್ಯಾರೋ ಒಂದ್ಸರಿ ಹಾಡ ಹಾಡ್ತೀನಿ ಅಂತಂದಿದ್ರು. ಅವ್ರ್ಯಾರೋ ಗವಾಯಿಗಳಿಗೆ 50 ರೂಪಾಯಿ ಕೊಟ್ರ ನಾಗಪ್ಪ ಅವ್ರೊಂದ್ಸರಿ ಜೋರಾದ ಚಪ್ಪಾಳೆನೆ ಕಟ್ಟಬೇಕು. ಅವ್ರ್ಯಾರೋ ಭಜನಾ ಮಾಡೋರು ಹಿರಿಯರು ಒಂದು ಹಾಡು ನಾನು ಇನ್ನೇನೆ ಹಾಡ್ತೀನಿ ಅಂತ ಹೇಳಿದ್ರು. ಅವ್ರು ಎಲ್ಲಿದಾರ ಗೊತ್ತಿಲ್ಲ ನನಗೆ. ಅವ್ರ ಹೆಸರೇನೋ ಬೀಗ ಶೇಖಪ್ಪ ಸಲ್ಗಣ್ಣ ಅವ್ರು ಎಲ್ಲರ ಅದಾರ ಹೋಗ್ಯಾರ ಹೇಳಿದ್ರು ನಾಳೆ ಬಂದಾಗ. ಅದರಂತೆ ಶ್ರೀ ಅಗ್ನಿಸಿದ್ದೇಶ್ವರ ಭಜನಾ ಮಂಡಳಿ ಹಾಗೂ ಶಿವಲಿಂಗೇಶ್ವರ ಭಜನಾ ಮಂಡಳಿ ತಂಡದವರು ಗವಾಯಿಗಳಿಗೆ 101 ರೂಪಾಯಿ ಕಲಾ ತರಬೇತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಗವಾಯಿಗಳು ಸ್ವೀಕರಿಸಬೇಕು.